गिरिवरधारी। जय राधा माधव कुंज बिहारी। गोपी जन वल्लभ गिरिवरधारी। यशोदनंदन व्रज जन रंजन। यशोदनंदन व्रज जन रंजन। यमुनतीरवनचारि। यमुनतीरवनचारि। जय राधा माधव कुंज बिहारी। गोपी जन वल्लभ गिरिवरधारी। कुंज बिहारी गोपी जन वल्लभ गिरिवरधारी। हरे कृष्णा हरे कृष्णा 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 हरे हरे। हरे राम हरे राम 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 हरे हरे। ಹೇಳಿ. कृष्ण कृष्ण हरे हरे जोराಗಿ हरे राम हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। जय राधा विनोद राधा विनोद श्री राधे। जय जगन्नाथ जय बलदेव जय सुभद्रा माई जय सुदर्शन। जय गौरनिताय जय गौरनिताय जय गौरनिताय जय गौरनिताय। जय प्रभु जय प्रभुपद जय प्रभुपद जय प्रभुपद।
हरिनाम संकीर्तन की एवं विष्णुपाद परमहंस परिव्रजाचार्य स्तोत्र शतश्रीमद शिवांग चरणारविंद भक्ति वेदांत स्वामी शिल प्रभुपाद की समवेत भक्त वृंद की हरे कृष्णा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे। हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानो सुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंदा। हरे कृष्णा 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 हरे 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 राम 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 हरे हरे। मूकं करोति वाचालं पंगुं लङ्घयते गिरिमित्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम्। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಸೊ ಇವತ್ತು ನಾವು ಪುರುಷೋತ್ತಮ ಮಾಸದ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ನಾಳೆಯಿಂದ 17ನೇ ತಾರೀಕು, ಮೇ 17ನೇ ತಾರೀಕಿಂದ ಜೂನ್ 15ನೇವರೆಗೂ ಈ ಪುರುಷೋತ್ತಮ ಮಾಸ ಬರುತ್ತೆ. ಇದು ಅಧಿಕ್ ಮಾಸ ಅಂತಾನು ಹೇಳ್ತಾರೆ. ಸೊ ಅಧಿಕ್ ಮಾಸದ ಬಗ್ಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಕಥೆ ಬರುತ್ತೆ. ಸೊ ಪಾಂಡವರು ವನವಾಸದಲ್ಲಿದ್ದಾಗ ಭಗವಾನ್ ಶ್ರೀ ಕೃಷ್ಣ ಪಾಂಡವರ ಹತ್ರ ಮಾತಾಡಿಸ್ತಾರೆ. ನಿಮ್ಗೆಲ್ಲ ಇಷ್ಟೊಂದು ಕಷ್ಟ ಆಗ್ತಿದೆಯಲ್ಲ, ಅದನ್ನ ನೋಡಿ ನನ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಸೊ ನಾನು ಆ ದುರ್ಯೋಧನ ಮತ್ತೆ ಅವನ ಫ್ರೆಂಡ್ಸ್ ಅವ್ರನ್ನ ಎಲ್ಲ ನಾನು ಸಾಯಿಸ್ತೀನಿ ಅಂತ ಭಗವಂತನೇ ಕೋಪ ಮಾಡ್ಕೊಳ್ತಾನೆ. ಆದ್ರೆ ಪಾಂಡವರಿಗೆ ಚೆನ್ನಾಗ್ ಗೊತ್ತಿರತ್ತೆ, ಭಗವಂತನಿಗೆ ಎಲ್ಲಾ ಗೊತ್ತಿದೆ. ಇದರ ಹಿಂದೆ ಏನ್ ಕಾರಣ, ಯಾಕೆ ನಮ್ಗೆ ದುಃಖ ನಾವು ಯಾಕೆ ಅನುಭವಿಸ್ತಾ ಇದ್ದೀವಿ ಅಂತ ದ್ರೌಪದಿ ಕೃಷ್ಣನ್ನ ಕೇಳ್ತಾಳೆ. ದಯವಿಟ್ಟು ನೀನ್ ಇರೋವಾಗ ಭಾಗವತಂದಲ್ಲಿ ಬರುತ್ತೆ, ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ಯೂಯಂ ಧರ್ಮನಂದನಃ ಜೀವಿತಂ ನಾರ್ಹತ ಕ್ಲಿಷ್ಟ ವಿಪ್ರ ಧರ್ಮಾಚ್ಯುತಾಶ್ರಯ. ವಿಪ್ರ ಧರ್ಮ ಅಚ್ಯುತ ಆಶ್ರಯವನ್ನು ಪಡೆದವರು ಪಾಂಡವರು, ಅವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಯತ್ರ ಧರ್ಮ ಸುತೋ ರಾಜನ್ ಗದಾಪಾಣಿರ್ ವೃಕೋದರ ಕೃಷ್ಣೋಸ್ತ್ರೀ ಗಾಂಧಿವಂ ಚಾಪಂ ಸುರಹೃತ್ ಕೃಷ್ಣಸ್ತೋ ವಿಪತ್. ಎಲ್ಲಿ ಧರ್ಮಸುತ ಅಂದ್ರೆ ಯುಧಿಷ್ಠಿರ್ ಮಹಾರಾಜ್ ಅವರು ಇದ್ದಾರೆ, ಎಲ್ಲಿ ವೃಕೋದರ ಭೀಮ ಅಂತ ಬಲಶಾಲಿ ವ್ಯಕ್ತಿ ಯಾರು ಇಲ್ಲ, ಎಲ್ಲಿ ಅರ್ಜುನ ಅವನ್ ಗಾಂಧೀವನ್ ಜೊತೆ ಇದ್ದಾನೆ, ಯಾರ ಹತ್ರ ಗಾಂಧೀವ ಇರತ್ತೆ ಅವ್ರನ್ನ ಯಾರು ಪರಾಜಯ ಮಾಡಕ್ಕಾಗಲ್ಲ. ಅಷ್ಟೇ ಅಲ್ಲ, ಸುಹೃತ್ ಕೃಷ್ಣಸ್ ಭಗವಂತ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಕೃಷ್ಣನು ಅವ್ರ ಜೊತೆ ಇದ್ರು ತಥೋ ವಿಪತ್, ಆದ್ರೂ ಅವ್ರಿಗೆ ಇಷ್ಟೊಂದು ಕಷ್ಟಗಳು ಬಂತು ಯಾಕೆ ಅಂತ. ಸೊ ದ್ರೌಪದಿ ಆ ಸಂದರ್ಭದಲ್ಲಿ ಕೇಳ್ತಾಳೆ, ಯಾಕೆ ನಮ್ಗಿಷ್ಟೆಲ್ಲ ಕಷ್ಟ ಬಂತು ಅಂತ. ಆಗ ಭಗವಾನ್ ಕೃಷ್ಣ ಈ ಶೌನಕಾದಿ ಋಷಿ ಮತ್ತೆ ಸೂತ ಗೋಸ್ವಾಮಿ ಅವ್ರ ಮಧ್ಯದಲ್ಲಿರೋ ಸಂವಾದದ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಸೂತ ಗೋಸ್ವಾಮಿ ಅವ್ರು ಹೇಳ್ತಾರೆ, ನಾನು ಇದನ್ನ ಶುಕದೇವ್ ಗೋಸ್ವಾಮಿ ಅವ್ರ ಮುಖದಿಂದ ಕೇಳಿಸ್ಕೊಂಡಿದ್ದೆ. ಆಗ ಶುಕದೇವ್ ಗೋಸ್ವಾಮಿ ಅವರು
ಹೇಳುವಾಗ ಅವ್ರು ಹೇಳ್ತಾರೆ, ನಾನು ಇದನ್ನ ನಾರದ ಮುನಿ ಅವರು ನಾರಾಯಣ ಋಷಿ ಅವ್ರ ಹತ್ರ, ನರನಾರಾಯಣ ಋಷಿ, ಸೊ ನಾರಾಯಣ ಋಷಿ ಅವ್ರ ಹತ್ರ ಬದ್ರಿಕಾಶ್ರಮದಲ್ಲಿ ಕೇಳಿಸ್ಕೊಂಡೆ ಅಂತ ಶುಕದೇವ ಗೋಸ್ವಾಮಿ ಅವ್ರು ಹೇಳ್ತಾರೆ. ಸೊ ಇದು ನಡೆದಿರೋದು ಸಂವಾದ ನಾರದ ಮುನಿ ಮತ್ತೆ ನಾರಾಯಣ ಋಷಿ ಅವ್ರ ಮಧ್ಯದಲ್ಲಿ ನಡೆದಿರೋ ಸಂವಾದ. ಈ ಸಂವಾದದಲ್ಲಿ ನಾರದರು ಪ್ರಶ್ನೆಗಳು ಹಾಕಿದಾಗ ಪುರುಷೋತ್ತಮ ಮಾಸದ ಬಗ್ಗೆ ಹೇಳಿ ಅಂತ ಕೇಳಿದಾಗ ನಾರಾಯಣ ಋಷಿ ಅವರು ಹೇಳ್ತಾರೆ, ಒಂದ್ ಸಮಯದಲ್ಲಿ ಈ ಅಧಿಕ ಮಾಸ ಅಂತ ಇರ್ಲಿಲ್ಲ, ಆಮೇಲೆ ಬಂತು. ಈ ಸೂರ್ಯ ಚಂದ್ರ ಸೃಷ್ಟಿ ಆದ್ಮೇಲೆ ನಮ್ಮ ಏನಂತಾರೆ ಈ ಲೂನಾರ್ ಕ್ಯಾಲೆಂಡರು ಮತ್ತೆ ಸೋಲಾರ್ ಕ್ಯಾಲೆಂಡರ್ ಬರುತ್ತೆ. ಸೊ ನಮ್ ಲೂನಾರ್ ಕ್ಯಾಲೆಂಡರ್ ಅಲ್ಲಿ 12 ತಿಂಗಳಿದೆ, ಇದರ ಲೆಕ್ಕಾಚಾರ ಬೇರೆ ಇದೆ. ಇವಾಗ ನಡೀತಿರೋದು, ನಮ್ಮ ಕ್ಯಾಲೆಂಡರ್ ಹೇಗೆ ಶುರು ಆಗತ್ತೆ, ವಸಂತ ಋತುವಿಂದ ಶುರು ಆಗತ್ತೆ. ಅದರಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಇವಾಗ ಜ್ಯೇಷ್ಠ ನಡೀತಿರೋದು, ಆಷಾಢ ಬರುತ್ತೆ, ಆಮೇಲೆ ಶ್ರಾವಣ, ಅಶ್ವಿನ, ಭದ್ರ, ಕಾರ್ತಿಕ್ ಮಾಸ ಬರುತ್ತೆ, ಮಾರ್ಗಶೀರ್ಷ ಬರುತ್ತೆ, ಪೌಷ ಬರುತ್ತೆ, ಮಾಘ ಮಾಸ ಬರುತ್ತೆ, ಆಮೇಲೆ ಫಾಲ್ಗುನ್ ಮಾಸ ಬರುತ್ತೆ. ಸೊ ಈ ಋತುಗಳು ಇದೆ, 6 ಋತುಗಳಿದೆ. ವಸಂತ ಋತು ಆಗತ್ತೆ, ಈಗ ಗ್ರೀಷ್ಮ ಋತು ನಡೀತಿರೋದು. ಸೊ ಈ ಲೂನಾರ್ ಕ್ಯಾಲೆಂಡರ್ ಅಲ್ಲಿ ಮತ್ತೆ ಸೋಲಾರ್ ಕ್ಯಾಲೆಂಡರ್ ಅಲ್ಲಿ ವ್ಯತ್ಯಾಸ ಬರುತ್ತೆ. ಪ್ರತಿ ವರ್ಷ ಒಂದು 10 ದಿವಸ 10-11 ದಿವಸ ಗ್ಯಾಪ್ ಬರುತ್ತೆ. ಅದನ್ನ 3 ವರ್ಷ ಅದನ್ನ ಜೋಡಿಸ್ಬಿಟ್ರೆ ಒಂದು 30 ದಿವಸ 30+ ದಿವಸಗಳು ಗ್ಯಾಪ್ ಬರುತ್ತೆ. ಮತ್ತೆ ತಿರ್ಗಾ ಅದನ್ನ ರೀಅಡ್ಜಸ್ಟ್ ಮಾಡಿ ಇಬ್ರು ಒಂದೇ ಒಟ್ಟಿಗೆನೆ ಸೋಲಾರ್ ಕ್ಯಾಲೆಂಡರ್ ಲೂನಾರ್ ಕ್ಯಾಲೆಂಡರ್ ಒಟ್ಟಿಗೆ ಹೋಗ್ಬೇಕಂತ ಹೇಳಿ ಭಗವಂತ ಈ ತರ ಈ ಅಧಿಕ ಮಾಸವನ್ನು ಆಡ್ ಮಾಡಿದ್ರೆ ಏನಾಗತ್ತೆ, ಮತ್ತೆ ತಿರ್ಗಾ ಸೋಲಾರ್ ಕ್ಯಾಲೆಂಡರ್ ಲೂನಾರ್ ಕ್ಯಾಲೆಂಡರ್ ಒಟ್ಟಿಗೆ ಮತ್ತೆ ಶುರು ಆಗತ್ತೆ ಈ ಅಧಿಕ ಮಾಸ ಆದ್ಮೇಲೆ. ಸೊ ಹಂಗಾಗಿ ಇದನ್ನ ಅಧಿಕ ಅಂದ್ರೆ ಎಕ್ಸ್ಟ್ರಾ ಇದು ಬರೋದ್ರಿಂದ ಇದು ಮಲಮಾಸ, ಇದು ಸರಿಗಿಲ್ಲ, ಅಧಿಕವಾಗಿರೋದು ಬೇಡದೆ ಹೋಗಿರೋ ಮಾಸ ಅಧಿಕವಾಗಿ ಬಂದಿದೆ ಅಂತ ಎಲ್ರು ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರು, ಯಾರು ಅದನ್ನ ಸ್ವೀಕರಿಸ್ತಾ ಇರ್ಲಿಲ್ಲ. ಸೊ ಈ ಮಾಸಗೆ ಇರೋ ಅಧಿಷ್ಠಾತ್ರಿ ದೇವತಾ, ಆ ಮಲಮಾಸಗೆ ಇರೋ ಆ ದೇವಿ, ಅವಳಿಗೆ ತುಂಬಾ ದುಃಖ ಆಗ್ತಾ ಇತ್ತು, ಅಳ್ತಾ ಇದ್ಲು. ಎಲ್ರು ನನ್ನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಈ ಮಾಸದಲ್ಲಿ ಪ್ರತಿಯೊಂದು ಮಾಸದಲ್ಲಿ ಸೂರ್ಯ ದೇವರ ಸಂಕ್ರಮಣ ಆಗತ್ತೆ. ಸಂಕ್ರಮಣ ಅಂದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ. ಸೋಲಾರ್ ಕ್ಯಾಲೆಂಡರ್ ಅಲ್ಲೂ 12 ದಿವಸಗಳು ಇರುತ್ತೆ. ಈ ಅಧಿಕ ಮಾಸದಲ್ಲಿ ಈ ಸಂಕ್ರಮಣ ಆಗೋದಿಲ್ಲ. ಸೊ ಹಂಗಾಗಿ ಇದು ತುಂಬಾ ಕೆಟ್ಟದು, ಇದು ಒಳ್ಳೇದಲ್ಲ, ಇದು ಸರಿಗಿಲ್ಲ, ಇದು ಅಪಶಕುನ, ಯಾವ ಒಳ್ಳೆ ಕಾರ್ಯ ಇದರಲ್ಲಿ ಮಾಡಬಾರ್ದು ಅಂತ ಈ ತರ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಆಗೋಯ್ತು ಜನರಲ್ಲಿ. ಯಾವ್ದೋ ಒಂದು ಪುರಾತನ ಕಾಲದಲ್ಲಿ, ಯಾವತ್ತು ಅಂತ ಕೇಳ್ಬೇಡಿ, ನಂಗೂ ಗೊತ್ತಿಲ್ಲ, ಯಾವ್ದೋ ಒಂದು ಪುರಾತನ ಕಾಲದಲ್ಲಿ ಸೂರ್ಯ ಚಂದ್ರ ಸೃಷ್ಟಿ ಆದ್ಮೇಲೆ. ಸೊ ಆಗ ಈ ಅಧಿಕ ಮಾಸ ದೇವತೆ ಅಳ್ತಾ ಭಗವಾನ್ ವಿಷ್ಣು ಹತ್ರ ಹೋಗ್ತಾಳೆ, ನನ್ನನ್ನು ಎಲ್ರು ರಿಜೆಕ್ಟ್ ಮಾಡಿದ್ದಾರೆ, ದಯವಿಟ್ಟು ನನಗೆ ಆಶ್ರಯ ಕೊಡಿ, ನನ್ನ ಸೃಷ್ಟಿ ಆಗಿರೋದೇ ವ್ಯರ್ಥ ಆಗೋಗ್ಬಿಡತ್ತೆ ಅಂತ. ಸೊ ಆಗ ಭಗವಾನ್ ವಿಷ್ಣು ಆ ದೇವತೆ ಆ ದೇವಿನ ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಗೋಲೋಕಕ್ಕೆ, ಕೃಷ್ಣನ ಹತ್ರ. ಸೊ ಕೃಷ್ಣನ ಹತ್ರ ಕರ್ಕೊಂಡು ಹೋದಾಗ ಕೃಷ್ಣ ನೋಡ್ತಾನೆ, ಈ ಅಧಿಕ ಮಾಸ ದೇವಿ ಅಳ್ತಿರ್ತಾಳೆ. ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಇಲ್ಲಿ ಗೋಲೋಕದಲ್ಲಿ ಯಾರು ಅಳೋದಿಲ್ಲ, ಎಲ್ರು ಸುಖವಾಗಿರ್ತಾರೆ, ಆನಂದವಾಗಿರ್ತಾರೆ. ಇಲ್ಲಿ ಅಳೋ ಅಂತ ಪರಿಸ್ಥಿತಿ ಯಾರಿಗೂ ಇಲ್ಲ. ಸೊ ಆಗ ಹೇಳ್ತಾಳೆ, ನನ್ನ ಸೃಷ್ಟಿ ಆದ್ರೂ ನನಗೆ ಎಲ್ರು ತ್ಯಜಿಸ್ಬಿಟ್ಟಿದ್ದಾರೆ, ಎಲ್ರು ನನ್ಗೆ ಅವಮಾನ ಮಾಡ್ತಾರೆ, ನಾನು ಮಲಮಾಸ ಅಂತ ಹೇಳ್ತಾರೆ, ನಾನು ವ್ಯರ್ಥ, ನಾನು ಅಧಿಕ ಅನ್ವಾಂಟೆಡ್, ಅಧಿಕ ನಾನು ಇರೋದು. ಸೊ ಅಂತ ನನ್ನ ಯಾರು ಸ್ವೀಕರಿಸ್ತಾ ಇಲ್ಲ, ನನ್ಗೆ ಸ್ವೀಕೃತಿ ಇಲ್ಲ ಸಮಾಜದಲ್ಲಿ, ಭೂಲೋಕದಲ್ಲಿ. ಸೊ ಆಗ ಭಗವಾನ್ ಶ್ರೀಕೃಷ್ಣ ಹಾಗೆ ಹೇಳ್ತಾರೆ, ಈ ತರ ನಾನು ನಡ್ಸ್ಕೊಡೋದಿಲ್ಲ. ಯಾಕೆ ಅಂದ್ರೆ ಗೋಲೋಕದಲ್ಲಿ ಯಾರೇ ಬಂದ್ರು ಎಲ್ರು ಸುಖವಾಗಿರ್ಬೇಕು. ಇವತ್ತಿಂದ ನಾನ್ ನಿನಗೆ ಪುರುಷೋತ್ತಮ ಮಾಸದ ಹೆಸರು ಕೊಡ್ತೇನೆ. ಅದಲ್ದೇನೆ ಭಗವಂತನ ಜೊತೆ ಅವಳ ಮದುವೆ ಆಗತ್ತೆ.
ಅವಳಿಗೆ ಪುರುಷೋತ್ತಮ ಮಾಸ ಅಂತ ಹೆಸರು ಬರುತ್ತೆ. ಈ ಮಾಸದಲ್ಲಿ ಯಾರೇ ನಿನಗೆ ಗೌರವ ಕೊಟ್ಟು ಯಾವುದೇ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಾರೆ ಅದಕ್ಕೆ 1000 ಪಟ್ಟು ಹೆಚ್ಚು ಅಷ್ಟು ಬೆನಿಫಿಟ್ ನಾನು ಕೊಡ್ತೀನಿ ಅಂತ ಈ ತರ ಬ್ಲೆಸ್ ಮಾಡಿ ಅಧಿಕ ಮಾಸಗೆ ಭಗವಂತ ಕಳಿಸ್ತಾನೆ. ಸೊ ಹಂಗಾಗಿ ಅವತ್ತಿಂದ ಈ ಮಾಸಗೆ, ಈ ಎಕ್ಸ್ಟ್ರಾ ಮಾಸಗೆ ಪುರುಷೋತ್ತಮ ಮಾಸ, ಅಧಿಕ ಮಾಸ ಅಂತ ಹೆಸರು. ಸೊ ಈ ಪುರುಷೋತ್ತಮ ಮಾಸದಲ್ಲಿ ಶಾಸ್ತ್ರ ಹೇಳೋರ ಪ್ರಕಾರ ಪದ್ಮ ಪುರಾಣ ಮತ್ತೆ ಸ್ಕಂದ ಪುರಾಣದಲ್ಲಿ ಬರುತ್ತೆ, ಯಾರೇ ಈ ಮಾಸದಲ್ಲಿ ನಾವು ಎಷ್ಟು ಹೆಚ್ಚಾಗಿ ನಾವು ಅಧ್ಯಾತ್ಮ ಜೀವನದಲ್ಲಿ ಭಗವಂತನ ಭಕ್ತಿ ಎಷ್ಟು ಹೆಚ್ಚಾಗಿ ಮಾಡ್ತೀವಿ ಅದು ನಮ್ಗೆ ಬೇರೆ ದಿವಸಗಳಲ್ಲಿ ಕಂಪೇರ್ ಮಾಡಿದ್ರೆ 1000 ಪಟ್ಟು ಹೆಚ್ಚಷ್ಟು ನಮ್ಗೆ ಬೆನಿಫಿಟ್ ಸಿಗತ್ತೆ ಅಂತ ಅರ್ಥ. ಸೊ ಹಂಗಾಗಿ ಈ ತಿಂಗಳಲ್ಲಿ ನಾವು ಹೆಚ್ಚಾಗಿ ಭಕ್ತಿ ಮಾಡ್ಬೇಕು. ಉದಾಹರಣಕ್ಕೆ ನೀವು ನೋಡಿ, ಬೆಂಗಳೂರು ಅಂತ ಊರಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬಂಗಾರ, ಬೆಳ್ಳಿ, ನವರತ್ನಗಳೆಲ್ಲ ಇಟ್ಟಿದ್ದಾರೆ. ಶಾಪ್ ಕೀಪರ್ ಇಲ್ಲ, ಪೊಲೀಸ್ ಇಲ್ಲ. ಏನ್ ಮಾಡ್ತೀರಾ? ಗೋಣಿ ಚೀಲ ತಗೊಂಡೋಗಿ ಲೂಟಿ ಮಾಡ್ಬೇಕು ನಾವು, ಅಲ್ವಾ? ಆದ್ರೆ ಇಲ್ಲಿ ಬಂಗಾರ, ಬೆಳ್ಳಿ, ನವರತ್ನ ಅಲ್ಲ, ಇಲ್ಲಿ ಭಗವಂತನ ಭಕ್ತಿ ಅಷ್ಟು ಸುಲಭವಾಗಿ ಲಭ್ಯವಿದೆ. ಸೊ ನಾವು ಭಗವಂತನ ನೇತೃತ್ವದಲ್ಲಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ಈ ತಿಂಗಳಲ್ಲಿ ನಾವು ಲೂಟಿ ಮಾಡ್ಬೇಕು. ಏನ್ ಲೂಟಿ ಮಾಡ್ಬೇಕು? ಭಗವಂತನ ಭಕ್ತಿ, ಆಧ್ಯಾತ್ಮಿಕ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ಬೇಕು. 24 ಅವರು ಸಾಲ್ತಿಲ್ಲ ನನ್ಗೆ ಭಗವಂತ ಅಂತ ಹೇಳ್ಬೇಕು. ನಾವು ಕೂತ್ಕೊಂಡು ನಾವು ಟಿವಿ ನೋಡ್ತೀನಿ, ನಾನು ಸಿನಿಮಾಗೆ ಹೋಗ್ತೀನಿ, ನಾನು ಫೋರಂ ಮಾಲ್ಗೆ ಹೋಗ್ತೀನಿ ಅಂತ ಅನ್ನೋ ಬದಲು ನಾವು ಹೆಚ್ಚಾಗಿ ದೇವಸ್ಥಾನಕ್ಕೆ ಬರ್ಬೇಕು, ನಾಮಸ್ಮರಣೆ ಮಾಡ್ಬೇಕು, ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ಬೇಕು, ಭಾಗವತ ಶ್ರವಣ ಮಾಡ್ಬೇಕು, ಭಗವದ್ಗೀತೆಯನ್ನ ಶ್ರವಣ ಮಾಡ್ಬೇಕು. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಅಂತ ಬರುತ್ತೆ, 15ನೇ ಅಧ್ಯಾಯ. ಅದನ್ನ ಓದ್ಬೇಕು. ಅದನ್ನ ಓದೋಕೆ 5 ನಿಮಿಷ ಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಸೊ ಈ ತರ ಪ್ರದಕ್ಷಿಣೆ ಆಗ್ಬೇಕು, ಭಗವಂತನ ಪ್ರದಕ್ಷಿಣೆ, ಭಗವಂತನ ತೀರ್ಥವನ್ನು ತಗೊಳ್ಬೇಕು, ಭಗವಂತನ ಪ್ರಸಾದವನ್ನು ತಗೊಳ್ಬೇಕು. ಸೊ ಈ ರೀತಿ ಅನೇಕ ಭಕ್ತಿಯ ಅಂಗಗಳಿದೆ. ಸೊ ಈ ರೀತಿ ನಾವು ಹೆಚ್ಚಾಗಿ ಭಕ್ತಿಯನ್ನ ಮಾಡ್ಬೇಕು. ಈ ಹೆಚ್ಚಾಗಿ ನಾವು ಭಕ್ತಿ ಮಾಡಿದ್ದನ್ನ ಇದು ನಮ್ಗೆ ಉಳಿಸತ್ತೆ, ಇದರಿಂದಾನೇ ನಾವು ಉಳ್ಕೊಳ್ತೀವಿ. ಇಲ್ಲ ಅಂದ್ರೆ ಈ ಭವಸಾಗರ ನಮ್ಮನ್ನ ನಾಶ ಮಾಡ್ಬಿಡತ್ತೆ. ಸೊ ಈ ತರ ಭಗವಾನ್ ಕೃಷ್ಣ ದ್ರೌಪದಿಗೆ ಮೊದಲು ಈ ಪುರುಷೋತ್ತಮ ಮಾಸದ ಕಥೆಯ ಬಗ್ಗೆ ಹೇಳ್ತಾನೆ. ಅದಾದ್ಮೇಲೆ ಭಗವಂತ ಹೇಳ್ತಾನೆ, ನಿನ್ನ ಹೋದ ಜನ್ಮದಲ್ಲಿ ನೀನು ಒಬ್ಬ ಋಷಿ, ಮೇಧಾವಿ ಋಷಿ ಅಂತ ಇರ್ತಾನೆ. ಆ ಮೇಧಾವಿ ಋಷಿನ ಮಗಳಾಗಿ ಇದ್ದೆ. ಆ ಸಮಯದಲ್ಲಿ ನಿನಗೆ ಮದ್ವೆ ಆಗಿರ್ಲಿಲ್ಲ. ಬಟ್ ಆ ಸಂದರ್ಭದಲ್ಲಿ ನಿನ್ನ ತಂದೆ ತಾಯಿ ಮೇಧಾವಿ ಋಷಿ ಮತ್ತೆ ಅವರ ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ಒಂಟಿಯಾಗಿರೋದ್ರಿಂದ ತುಂಬಾ ದುಃಖದಲ್ಲಿ ಇದ್ಲು ಈ ಹುಡುಗಿ, ಬ್ರಾಹ್ಮಣ ಹುಡುಗಿ. ಸೊ ಆಗ ಮೇಧಾವಿ ಋಷಿ ಅವರ ಗೆಳೆಯ ಅಂದ್ರೆ ದುರ್ವಾಸ ಮುನಿ ಅವರು ಒಂದ್ ಸಮಯದಲ್ಲಿ ಬರ್ತಾರೆ. ಆ ಹುಡುಗಿಯ ಪರಿಸ್ಥಿತಿಯನ್ನ ನೋಡಿ ತುಂಬಾ ಕರುಣೆಯಿಂದ ಅವರು ದುಃಖದಲ್ಲಿ ಹೇಳ್ತಾರೆ, ನಿನ್ಗೆ ಎಲ್ಲ ಒಳ್ಳೇದಾಗತ್ತೆ, ನೀನ್ ದಯವಿಟ್ಟು ಈ ಪುರುಷೋತ್ತಮ ಮಾಸದ ವ್ರತವನ್ನು ಪಾಲನೆ ಮಾಡು. ಪುರುಷೋತ್ತಮ ಮಾಸ ವ್ರತ ಅಂದ್ರೆ ಏನು? ಪುರುಷೋತ್ತಮ ಮಾಸ ವ್ರತ ಅಂದ್ರೆ ಪುಣ್ಯ ಕಾರ್ಯಗಳಲ್ಲ, ಭಗವಂತನ ಭಕ್ತಿ ಕಾರ್ಯಗಳು. ಭಗವಂತನ ಭಕ್ತಿ ಕಾರ್ಯಗಳನ್ನು ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ, ಇವೆಲ್ಲ ಭಕ್ತಿ ಅಂಗಗಳು. ಈ ಪುರುಷೋತ್ತಮ ಮಾಸದ ವ್ರತಗಳನ್ನು ನಾವು ಮಾಡಿದ್ರೆ ನಮ್ಗೆ ಭಗವಂತನ ಅನುಗ್ರಹ ಬರುತ್ತೆ. ಸೊ ಈ ರೀತಿ ದುರ್ವಾಸ ಮುನಿ ಅವರು ದ್ರೌಪದಿಗೆ ಹೇಳ್ತಾರೆ. ಆದ್ರೆ ದ್ರೌಪದಿಗೆ ಕಲಿಯುಗ ಜೀವಿಗಳ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಅಧಿಕ ಮಾಸ, ಮಲ ಮಾಸ, ಇದೆಲ್ಲ ಅಪಶಕುನ, ಇದು ಅಶುಭ. ಈ ಮಾಸದಲ್ಲಿ ಯಾರು ಏನು ಮಾಡೋದಿಲ್ಲ, ಅದನ್ನ ಎಲ್ರು ತ್ಯಜಿಸಿದ್ದಾರೆ. ಇದ್ರ ಬಗ್ಗೆ ನಾನು ಯಾವತ್ತೂ ಕೇಳಲಿಲ್ಲ. ಯಾವ ತರ ಉಪಾಯ ನೀವು ಕೊಡ್ತಾ ಇದ್ದೀರಾ? ತಪ್ಪಾಗಿ ಉಪಾಯ ಕೊಡ್ತಿದ್ದೀರಾ. ನನ್ಗೊಂದು ಯಾವ್ದೋ ಒಂದು ಸೊಲ್ಯೂಷನ್ ಕೊಡಿ ಅಂತಂದ್ರೆ ನೀವೇನೋ ತಪ್ಪಾಗಿ ಉಪಾಯನ ಕೊಡ್ತಿದ್ದೀರಾ ಅಂತ ಈ ರೀತಿ ಅವಮಾನ ಮಾಡ್ಬಿಡ್ತಾಳೆ. ಯಾವುದಕ್ಕೆ?
ಈ ಪುರುಷೋತ್ತಮ ಮಾಸಕ್ಕೆ, ಅಧಿಕ ಮಾಸಕ್ಕೆ. ಅದಕ್ಕೆ ನಾವೆಲ್ಲಾನು ಎಚ್ಚರಿಕೆಯಿಂದ ಇರಬೇಕು. ನಾವುಗಳು ಈ ಪುರುಷೋತ್ತಮ ಮಾಸಕ್ಕೆ ಯಾವತ್ತೂ ಅಪರಾಧ ಮಾಡಬಾರ್ದು. ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಇವಾಗ ತಿಳ್ಕೊಳ್ಳಿ. ಈ ತಿಂಗಳನ್ನ ನಾವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಬೇಕು. ದ್ರೌಪದಿ ಬರೀ ಈ ತರ ಇದು ವ್ಯರ್ಥ ಮಾಸ, ಇದಕ್ಕೆ ಬೆಲೆ ಇಲ್ಲ, ಇದು ಮಲ ಮಾಸ, ಇದನ್ನ ತ್ಯಜಿಸ್ಬೇಕು ಅಂತ ಹೇಳಿದ್ದಕ್ಕೆ ಅವಳಿಗೆ ಘೋರವಾದ ಒಂದು ಪರಿಣಾಮ ಬಂತು, ರಿಯಾಕ್ಷನ್ ಬಂತು ಈ ಅಪರಾಧ ಮಾಡಿದ್ದಕ್ಕೆ. ನೀವು ಯೋಚನೆ ಮಾಡ್ಬೋದು ನಮ್ ಬಗ್ಗೆ. ಸೊ ನಾವು ಈ ತರ ಏನಾದ್ರೂ ಯೋಚನೆ ಮಾಡಿದ್ರೆ ನಮಗೂ ಪರಿಣಾಮ ಬರುತ್ತೆ. ಸೊ ಆ ತರ ದ್ರೌಪದಿ ಥಿಂಕ್ ಮಾಡಿ ಅದಾದ್ಮೇಲೆ ದುರ್ವಾಸ ಮುನಿ ಅವರು ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವಳಿಗೇನು ಶ್ರಾಪ ಕೊಡೋಲ್ಲ, ಬಟ್ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ಗೆ ಈ ಪುರುಷೋತ್ತಮ ಮಾಸದಿಂದಾನೇ ನಿನ್ಗೆ ಒಂದು ಪರಿಣಾಮ ಬರುತ್ತೆ ಅಂತ ಬೈದು ಹೋಗ್ಬಿಡ್ತಾರೆ. ಸೊ ಹಂಗಾಗಿ ದ್ರೌಪದಿ ಒಂಟಿಯಾಗಿರೋದ್ರಿಂದ ನನ್ಗೆ ಯಾರು ಆಶ್ರಯನೇ ಇಲ್ಲ, ತಂದೆ ಇಲ್ಲ, ಗಂಡನೂ ಇಲ್ಲ. ಸೊ ಗಂಡನ್ಗೋಸ್ಕರ ಅವಳು ತಪಸ್ಸೆ ಮಾಡ್ತಾಳೆ, ಶಿವನ್ನ ಕೂಡಿ ತಪಸ್ಸೆ ಮಾಡ್ತಾಳೆ. 9,000 ವರ್ಷಗಳನ್ನ 9,000 ವರ್ಷಗಳು ತಪಸ್ಸೆ ಮಾಡ್ತಾಳೆ. ಆಗ ಭಗವಾನ್ ಶಿವ ಬಂದು ಕೇಳ್ತಾರೆ, ಏನ್ ಬೇಕು ನಿನ್ಗೆ? ಸೊ ಆಗ ಅವಳಿಗೆ ಆಶ್ರಯ ಬೇಕಿತ್ತು. ಯಾರು ಇಲ್ಲ ನನ್ಗೆ, ಒಂಟಿಯಾಗಿದ್ದೀನಿ ಅಂತ. ನನ್ಗೆ ಗಂಡ ಬೇಕು, ಒಬ್ಬ ಗಂಡ ಬೇಕು, ನನಗೆ ಒಂದು ಗಂಡ ಬೇಕು, ಗಂಡ ಇದ್ರೆ ಚೆನ್ನಾಗಿರುತ್ತೆ, ನನ್ಗೆ ಒಬ್ಬ ಗಂಡ ಬೇಕು ಅಂತ ಈ ತರ 5 ಸರ್ತಿ ಕೇಳಿರ್ತಾಳೆ. ಸರಿ ಆಗ್ಲಿ, ನಿನ್ಗೆ 5 ಗಂಡಂದಿರು ಸಿಗ್ತಾರೆ ಅಂತ ಭಗವಾನ್ ಶಿವ ಹೇಳ್ತಾರೆ. ಸೊ ಆಗ ಇಲ್ಲ ನಾನು ಕೇಳಿದ್ ಬರೀ ಒಬ್ನೇ ಅಂತ. ಆಗ ಶಿವ ಹೇಳ್ತಾನೆ, ನೀನ್ ಮಾಡಿರೋ ಪುರುಷೋತ್ತಮ ಮಾಸ ಅಪರಾಧಕ್ಕೆ ನಿನ್ಗೆ ಈ ತರ ಇದು ಶಿಕ್ಷೆ ಇದೆ. ಅದಲ್ದೇನೆ ನಿನ್ಗೆ ಇನ್ನೂ ಜಾಸ್ತಿ ಪರಿಣಾಮನೂ ಬರುತ್ತೆ. ನಿನ್ಗೆ ಅಸತ್ ಸಭೆಯಲ್ಲಿ ನಿನ್ಗೆ ಅವಮಾನನೂ ಆಗತ್ತೆ. ಅದಲ್ದೇನೆ ಎಷ್ಟೋ ಒಂದು ಯಾತನಗಳನ್ನ ನೀನು ಅನುಭವಿಸ್ಬೇಕಾಗತ್ತೆ ಗಂಡನ ಜೊತೆ ಅಂತ ಭಗವಾನ್ ಶಿವ ಹೇಳ್ತಾರೆ. ಆದ್ರೆ ಒಂದು ಬೆನಿಡಿಕ್ಷನ್ ಏನಂದ್ರೆ, ನಿನ್ಗೆ ಭಗವಂತನ ಆಶ್ರಯ ಸಿಗತ್ತೆ, ಭಗವಂತನ ಸಂಘ ಸಿಗತ್ತೆ ಅಂತ ಹೇಳಿ ಭಗವಾನ್ ಶಿವ ಅವರು ಅದೃಶ್ಯರಾಗ್ತಾರೆ. ಸೊ ಅದಕ್ಕೆ ಈ ದ್ರುಪದ ಮಹಾರಾಜ ಅವರ ಯಜ್ಞದಲ್ಲಿ ದ್ರೌಪದಿ ಹುಟ್ಟು ಬರ್ತಾಳೆ. ಅದಾದ್ಮೇಲೆ ಅವಳಿಗೆ ಪಾಂಡವರ ಜೊತೆ ಮದುವೆ ಆಗಿ ಅವಳು ತಪಸ್ಸೆ ಅಂತೀನಿ, ಮದುವೆ ಆದ್ಮೇಲೆ ಅವಳಿಗೆ ಅಸತ್ ಸಭೆಯಲ್ಲಿ ಅವಮಾನ ಆಗತ್ತೆ. ಸೊ ಈ ತರ ಇದೆಲ್ಲ ಕಷ್ಟಗಳು ನಡೆದಾಗ ದ್ರೌಪದಿ ಕಾಡಿಗೆ ಬಂದಾಗ, ಪಾಂಡವರ ಜೊತೆ ವನವಾಸದಲ್ಲಿರುವಾಗ ಭಗವಾನ್ ಕೃಷ್ಣ ಹೇಳ್ತಾನೆ, ಇವಾಗ್ಲಾದ್ರೂ ನೀನು ಪುರುಷೋತ್ತಮ ಮಾಸದ ವ್ರತವನ್ನು ಮಾಡು ಅಂತ. ಸೊ ಆ ವ್ರತವನ್ನ ಮಾಡಿದ ಮೇಲೆನೆ ಈ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ. ಅದರಲ್ಲಿ ಪಾಂಡವರ ಗೆಲ್ತಾರೆ, ಮತ್ತೆ ಅವ್ರ ರಾಜ್ಯವನ್ನು ಪಡಿತಾರೆ. ಸೊ ಈ ತರ ಪದ್ಮ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಈ ಕಥೆಯನ್ನ ಕೊಟ್ಟಿದ್ದಾರೆ. ಹೇಗೆ ಪಾಂಡವರು ಮತ್ತೆ ದ್ರೌಪದಿ ಈ ಪುರುಷೋತ್ತಮ ಮಾಸಕ್ಕೆ ಬೆಲೆ ಕೊಟ್ಟಿರೋದ್ರಿಂದ ಅವ್ರಿಗೆ ಎಲ್ಲವೂ ಸರಿ ಹೋಯ್ತು ಅಂತ. ಸೊ ಪುರುಷೋತ್ತಮ ಮಾಸದಲ್ಲಿ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ ಭಕ್ತಿ, ಭಗವಂತನ ಭಕ್ತಿ. ಎಲ್ಲಾ ಸಮಯದಲ್ಲೂ ನಾವು ಭಕ್ತಿ ಮಾಡ್ಬೇಕು. ಕೆಲವೊಂದ್ ಜೀವಾತ್ಮಗಳು ಎಲ್ಲ ಸಮಯದಲ್ಲಿ ಮಾಡೋದಿಲ್ಲ. ಸೊ ಹಂಗಾಗಿ ಅವ್ರನ್ನ ಎನ್ಕರೇಜ್ ಮಾಡಕ್ಕೆ, ಅವ್ರು ಏನಾದ್ರೂ ಮಾಡಿ ಹೇಗಾದ್ರೂ ಆಗಿ ಅವರು ಭಕ್ತಿ ಮಾಡ್ಬೇಕು ಅಂತ ಈ ತರ ಒಂದು ಹೇಗೆ ಬಿಗ್ ಬಿಲಿಯನ್ ಡೇ ಅಂತ ಇವ್ರು ಫ್ಲಿಪ್ಕಾರ್ಟ್ ಅವ್ರು ತೆಗಿತಾರಲ್ಲ, ಆತರ ಭಗವಂತನು ನಮ್ಗೆ ಏನೋ ಒಂದು ಬಂಪರ್ ಆಫರ್ ತೆಗಿತಾರೆ. 1000 ಪಟ್ಟು ಹೆಚ್ಚು ನಿಮ್ಗೆ ಬೆನಿಫಿಟ್ ಸಿಗತ್ತೆ ಈ ತಿಂಗಳಲ್ಲಿ ಮಾಡಿ. ಇಡೀ ವರ್ಷ ಮಾಡಕ್ಕಾಗಿಲ್ಲ ಅಂದ್ರೆ 1 ತಿಂಗಳಾದ್ರೂ ಮಾಡಿ ಅಂತ ಭಗವಂತ ಈ ತರ ನಮ್ಗೆ ಆಕರ್ಷಣೆ ಮಾಡ್ತಿದ್ದಾನೆ. ಸೊ ಅದಕ್ಕೆ ಈ ತರ 3 ವರ್ಷದಲ್ಲಿ ಒಂದೇ ಒಂದು ಸರ್ತಿ ಬರುತ್ತೆ ಈ ತಿಂಗಳು. ಇದನ್ನ ಮಿಸ್ ಮಾಡ್ಕೋಬಾರ್ದು. ಕಾರ್ತಿಕ್ ಮಾಸ ಪ್ರತಿ ವರ್ಷದಲ್ಲಿ ಒಂದ್ ಸರ್ತಿ ಬರುತ್ತೆ. ಆದ್ರೆ ಈ ಪುರುಷೋತ್ತಮ ಮಾಸ ಕಾರ್ತಿಕ್ ಮಾಸದಕ್ಕಿನ್ನ ಶ್ರೇಷ್ಠವಾದದ್ದು, 3 ವರ್ಷದಲ್ಲಿ ಒಂದ್ ಸರ್ತಿ ಬರುತ್ತೆ. ಸೊ ಈ ಅವಕಾಶನ ನಾವು ಯಾವತ್ತೂ ಕಳ್ಕೊಳ್ಬಾರ್ದು. ನಾವು ಮುಂದೆ ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ, ಇದೇ ನಮ್ಮ ಕೊನೆ ಅಧಿಕ ಮಾಸನೂ ಇರಬಹುದು. ಸೊ ಹಂಗಾಗಿ ಈ ಅವಕಾಶನ ನಾವು ಯಾವತ್ತೂ ಕಳ್ಕೊಬಾರ್ದು.
ಸೊ ಈ ತರ ಸುಮಾರು ಕಥೆಗಳಿದೆ ಶಾಸ್ತ್ರದಲ್ಲಿ. ಇನ್ನೊಂದು ಕತೆ ಬರುತ್ತೆ. ಯಾರದು? ಹಡಧನ್ವ. ಹಡಧನ್ವ ಕತೆ ಏನಂದ್ರೆ, ನಾರದ್ ಮುನಿ ಅವರು ಮತ್ತೆ ನಾರಾಯಣ ಋಷಿ ಅವರು ನಾರದ್ ಮುನಿ ಅವ್ರಿಗೆ ಕೇಳ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಸೊ ಆಗ ಅವರು ಹೇಳ್ತಾರೆ, ಚಿತ್ರಧನ್ವ ಅಂತ ಒಬ್ಬ ರಾಜ ಇದ್ದ ಸೂರ್ಯವಂಶದಲ್ಲಿ. ಸೊ ಆ ಚಿತ್ರಧನ್ವನ್ ಮಗ ಬಂದು ಹಡಧನ್ವ ಅಂತ. ಅವನು ಹಡಧನ್ವ ಬಂದು ತುಂಬಾ ಒಳ್ಳೆ ರಾಜ, ಪರಾಕ್ರಮಿ ರಾಜ, ಶಾಸ್ತ್ರದಲ್ಲಿ ನಿಪುಣವಾಗಿದ್ದ, ಶೀಲದಲ್ಲಿ ಅವನು ಗುಣಗಳಲ್ಲಿ ಶೀಲದಲ್ಲಿ ಪರ್ಫೆಕ್ಟ್ ಆಗಿದ್ದ, ತುಂಬಾ ಧಾರ್ಮಿಕನಾಗಿದ್ದ, ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ಸೂರ್ಯವಂಶದಲ್ಲಿ ಈ ರಾಜ ಇದ್ದ. ಸೊ ಈ ಹಡಧನ್ವ ರಾಜ ಒಂದ್ಸರ್ತಿ ಬೇಟೆಗೆ ಅಂತ ಕಾಡ್ಗೆ ಹೋಗಿರ್ತಾನೆ. ಆ ಕಾಡಲ್ಲಿ ಅವನು ತುಂಬಾ ಅವನ್ಗೆ ಬಾಯಾಡಿಗೆ ಆದಾಗ ಯಾವ್ದೋ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ನೀರು ಕುಡಿತಾ ಇರುವಾಗ ಒಂದು ಗಿಳಿ ಅಲ್ಲಿ ಬಂದು, ಅದು ಗಿಳಿ ಮಾತಾಡತ್ತೆ. ಗಿಳಿ ಹೇಳತ್ತೆ, ಈ ಭೌತಿಕ ಜಗತ್ತು ಇದು ಅಶಾಶ್ವತ, ಅಸತ್ಯಂ ಅನಿತ್ಯಂ ಅಸುಖಂ ಲೋಕಂ. ಇದು ಅನಿತ್ಯಂ ಅಸುಖಂ ಲೋಕಂ, ಅಶಾಶ್ವತ ಲೋಕ, ಇದು ನಾಶವಾಗತ್ತೆ, ಇದು ನಶ್ವರ ಲೋಕ. ಅದಕ್ಕೆ ಯಾರು ಮಾಯೆಯಲ್ಲಿ ಇರ್ತಾರೆ, ಯಾರು ಭೋಗ ಐಶ್ವರ್ಯದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವ್ರಿಗೆ ಈ ಜನ್ಮ ಮೃತ್ಯುವಿಂದ ಬಿಡುಗಡೆ ಆಗೋದಿಲ್ಲ. ಇದನ್ನೇ ಆ ಗಿಳಿ ರಿಪೀಟ್ ಮಾಡ್ತಾನೆ ಇರತ್ತೆ. ಯಾರು ಮಾಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಯಾರು ಭೋಗ ಐಶ್ವರ್ಯದಲ್ಲಿ ಸಿಕ್ಕಾಕೊಳ್ತಾರೆ, ಅವರು ಜನ್ಮ ಮೃತ್ಯುವಿಂದ ಅವರ ಬಿಡುಗಡೆ ಆಗೋದಿಲ್ಲ. ಇದು ಅನಿತ್ಯ ಲೋಕ, ಇದು ಅಸುಖ ಲೋಕ, ಇದು ಶಾಶ್ವತ ಅಲ್ಲ, ನಶ್ವರ ಲೋಕ ಅಂತ ಹೇಳ್ತಾ ಇರತ್ತೆ. ರಾಜನ್ಗೆ ಆಶ್ಚರ್ಯ ಆಗತ್ತೆ, ಇದೇನಪ್ಪ ಗಿಳಿ ಇದನ್ನೇ ಪದೇ ಪದೇ ಹೇಳ್ತಾ ಇದೆಯಲ್ಲ ಅಂತ. ಅವರು ಮತ್ತೆ ಅವ್ರ ಅರಮನೆಗೆ ಹೋದಾಗ ವಾಲ್ಮೀಕಿ ಋಷಿ ಅವ್ರು ಬರ್ತಾರೆ. ವಾಲ್ಮೀಕಿ ಋಷಿ ಅವ್ರಿಗೆ ಅವರು ಈ ಪ್ರಶ್ನೆಯನ್ನ ಹಾಕ್ತಾರೆ, ಈ ತರ ಆಯ್ತು ನನ್ ಜೊತೆ ಘಟನೆ ಕಾಡಲ್ಲಿ ನಾನು ಬೇಟೆಗೆ ಹೋದಾಗ ಅಂತ ಕೇಳ್ತಾರೆ. ವಾಲ್ಮೀಕಿ ಋಷಿ ಅವರು ಧ್ಯಾನದಲ್ಲಿ ಹೋಗಿ ಅವ್ರು ಹೇಳ್ತಾರೆ, ಈ ಗಿಳಿ ಬಂದು ಹೋದ್ ಜನ್ಮದಲ್ಲಿ ಈ ಗಿಳಿ ಬಂದು ನಿನ್ನ ಮಗನಾಗಿದ್ದ, ಅವನ ಹೆಸರು ಬಂದು ಶುಕದೇವ ಅಂತ. ಸೊ ಹೋದ್ ಜನ್ಮದಲ್ಲಿ ನೀನೊಬ್ಬ ಬ್ರಾಹ್ಮಣನಾಗಿದ್ದೆ, ಸುದೇವ ಬ್ರಾಹ್ಮಣ ಅಂತ. ಸುದೇವ ಬ್ರಾಹ್ಮಣ ಗೌತಮ ಋಷಿ ಅವರ ಮಗಳು ಗೌತಮಿ ಜೊತೆ ಮದ್ವೆ ಆಗಿರತ್ತೆ. ಸೊ ಈ ಸುದೇವ ಬ್ರಾಹ್ಮಣ ಮತ್ತೆ ಗೌತಮಿ ತುಂಬಾ ಪುಣ್ಯವಂತರು, ಭಾಗ್ಯವಂತರು. ಎಲ್ಲಾ ಬ್ರಾಹ್ಮಣತ್ವ ಅವರಲ್ಲಿ ಇತ್ತು, ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು, ಎಲ್ಲ ದಾನ ಧರ್ಮ ತಪಸ್ಯೆ ಯಜ್ಞ ಎಲ್ಲವನ್ನೂ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಮಕ್ಕಳು ಇರ್ಲಿಲ್ಲ. ಸೊ ಹಂಗಾಗಿ ಅವರು 4000 ವರ್ಷಗಳು ಇಬ್ರು ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಅವರು ತಪಸ್ಸೆಯನ್ನ ಮಾಡ್ತಾರೆ. ತಪಸ್ಸೆಯನ್ನ ಮಾಡಿದ್ಮೇಲೆ ಕೊನೆಗೆ ಸಾಕ್ಷಾತ್ ಭಗವಾನ್ ವಿಷ್ಣು ಗರುಡದ ಮೇಲೆ ಕೂತ್ಕೊಂಡು ಅಲ್ಲಿ ಅವ್ರಿಗೆ ದರ್ಶನ ಕೊಡ್ತಾರೆ. ಸೊ ಆಗ ಕೇಳ್ತಾನೆ, ಏನಾದ್ರು ವರ ಕೇಳು ಅಂತ. ಸೊ ಸುದೇವ ಕೇಳ್ತಾನೆ, ನನ್ಗೆ ಮಕ್ಕಳಿಲ್ಲ, ನನ್ಗೆ ಒಬ್ಬ ಮಗ ಬೇಕು ಅಂತ. ಸೊ ಆಗ ಭಗವಾನ್ ವಿಷ್ಣು ಹೇಳ್ತಾರೆ, ನಿನ್ಗೆ 7 ಜನ್ಮ ನಿನ್ಗೆ ಮಗ ಸಿಗಲ್ಲ, ನಿನ್ಗೆ ಮಕ್ಕಳಾಗಲ್ಲ. ಯಾಕೆ ಅಂದ್ರೆ ನೀನು ಯಾವುದೋ ಒಂದು ಪಾಪ ಅಪರಾಧ ಮಾಡಿದ್ದೆ ನೀನು ಹಿಂದೆ. ಸೊ ಆಗ ಸುದೇವನ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. 4000 ವರ್ಷಗಳು ನಾನು ತಪಸ್ಸೆ ಮಾಡಿ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ಆದ್ಮೇಲೂ ಭಗವಂತ ನನ್ಗೆ ವರನೇ ಕೊಡದೆ ಆಗಿರೋ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಅವನು ಅಲ್ಲೇ ಮೂರ್ಛಿತನಾಗಿ ಹೋಗ್ಬಿಡ್ತಾನೆ. ಈ ಸ್ಥಿತಿನ ನೋಡಿ ಗರುಡನ್ಗೆ ಅವನಿಗೆ ತುಂಬಾ ಕರುಣೆ ಬರುತ್ತೆ. ಸೊ ಭಗವಂತನ ವಿನಂತಿ ಮಾಡ್ಕೊಳ್ತಾನೆ, ನಿನ್ನ ಭಕ್ತನೇ ಇವನು, ದಯವಿಟ್ಟು ಅವನಿಗೆ ಒಂದು ವರವನ್ನು ಕೊಡಿ ಅಂತ. ಸೊ ಆಗ ಭಗವಾನ್ ವಿಷ್ಣು ಗರುಡನ್ಗೆ ಹೇಳ್ತಾನೆ, ನೀನೇ ವರ ಕೊಡು, ನನ್ನ ಅನುಮತಿ ನಿನ್ಗಿದೆ ಅಂತ. ಸೊ ಆಗ ಗರುಡ ಆ ಬ್ರಾಹ್ಮಣನ್ನ ಎಬ್ಬರಿಸಿ, ನಾನ್ ನಿನ್ಗೆ ಆಶೀರ್ವಾದ ಮಾಡ್ತೀನಿ, ನಿನ್ಗೆ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಗುಣವಂತವಾಗಿ ಸುಶೀಲವಾಗಿರೋ ಒಬ್ಬ ಮಗ ನಿನ್ಗೆ ಹುಟ್ಟು ಬರ್ತಾನೆ ಅಂತ. ಸೊ ಹಂಗಾಗಿ ಈ ಸುದೇವ ಮತ್ತೆ ಗೌತಮಿ ಬ್ರಾಹ್ಮಣಿಗೆ ಈ ಯಾರು ಶುಕದೇವ ಅಂತ ಮಗ ಹುಡ್ತಾನೆ. ಬಟ್ ಆಗ ಏನಾಗತ್ತೆ, ಅವನ ಆಯಸ್ಸು ಮಾತ್ರ ಕಡಿಮೆ ಇರತ್ತೆ. ಈ ರೀತಿ ಋಷಿ ಮುನಿಗಳು ಈ ಸುದೇವನ್ಗೆ ಹೇಳ್ತಾರೆ, ದೇವಲ ಋಷಿ ಬಂದು ಹೇಳ್ತಾರೆ ಏನಂದ್ರೆ, ನಿನ್ ಮಗನ್ಗೆ ಆಯಸ್ಸು ಕಡಿಮೆ,
ಅವ್ರು ಅದನ್ನ ಕೇಳಿಸ್ಕೊಂಡಾಗ ಅವ್ರಿಗೆ ದುಃಖ ಆಗತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದನ್ನ ಮರ್ತೋಗ್ಬಿಡ್ತಾರೆ. ಬಟ್ ಆ ಮಗುಗೆ 12 ವರ್ಷ ಆದ್ಮೇಲೆ ಅವನು ಈಜಾಡಕ್ ಹೋದಾಗ ಅವನು ಮರಣ ಆಗೋಗ್ಬಿಡತ್ತೆ. ಸೊ ಇದನ್ನ ಅವ್ರಿಗೆ ತಿಳಿದ ಮೇಲೆ ಅವ್ರು ಓಡ್ ಬಂದು ಆ ಮಗನ ಶವನ ಹಿಡ್ಕೊಂಡು ತುಂಬಾ ಜೋರಾಗಿ ಆಳ್ತಾರೆ. ಅದನ್ನ ಸಹನ ಮಾಡೋಕ್ಕೆ ಆಗಲ್ಲ, ಅದನ್ನ ಸ್ವೀಕೃತಿ ಮಾಡೋಕ್ಕೆ ಆಗಲ್ಲ. ಸೊ ಆಗ ಅವರು ಭಗವಂತನ ನಾಮ ಸ್ಮರಣೆ ಮಾಡ್ತಾರೆ, ಜೋರಾಗಿ ನಾರಾಯಣನ ನೆನೆಸ್ಕೊಳ್ತಾರೆ, ಆಳ್ತಾರೆ. ನಾರಾಯಣ 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 ಅಂತ ಈ ರೀತಿ ಭಗವಂತನ ಚಿಂತನೆ ಮಾಡ್ತಾರೆ. ಈ ತರ 1 ತಿಂಗಳು ಕಾಲ ಕಳೆದೋಯ್ತು. ಆ 1 ತಿಂಗಳು ಕಾಲ ನೀರು ಕುಡಿಯೋದೇನೆ, ತಿನ್ನದೆ ಉಪವಾಸ ಮಾಡಿ, ಜೋರಾಗಿ ಮಳೆ ಬರ್ತಾ ಇತ್ತು. ಅಂತ ಪರಿಸ್ಥಿತಿಯಲ್ಲಿ ಕಾಡಲ್ಲಿ ಅವರು ಮಗನ್ಗೋಸ್ಕರ ಅಳ್ತಾ ಇದ್ರು, ಶವ ಹಿಡ್ಕೊಂಡು ಹಾಗೇನೆ ಅಳ್ತಾ ಇದ್ರು. ಆ 1 ತಿಂಗಳು ಅವ್ರು ಏನು ಉಪವಾಸ ಮಾಡಿ ಅವರು ಭಗವಂತನ ನೆನೆಸ್ಕೊಂಡು ಅಳ್ತಾ ಇದ್ರು, ಅದು ಪುರುಷೋತ್ತಮ ಮಾಸ ಆಗಿತ್ತು. ಸೊ ಹಂಗಾಗಿ ಆ ಪುರುಷೋತ್ತಮ ಮಾಸ ಅಜ್ಞಾತದಲ್ಲಿ ಮಾಡಿರೋದ್ರಿಂದ ಅದರ ಫಲ ಅವ್ರಿಗೆ ಸಿಕ್ತು. ಆಗ ಅದೇ ಭಗವಾನ್ ವಿಷ್ಣು ಮತ್ತೆ ತಿರ್ಗಾ ವಾಪಸ್ ಅವ್ರ ಎದುರುಗಡೆ ಬಂದು ಹೇಳ್ತಾನೆ, ನೀವು ಅಜ್ಞಾತದಲ್ಲಿ ನೀವು ಪುರುಷೋತ್ತಮ ಮಾಸ ವ್ರತವನ್ನು ಮಾಡಿದೀರಾ. ನಿಮ್ ಮಗ ತೀರ್ಕೊಂಡಿದ್ದು ಮೊದಲನೇ ದಿವಸ ಈ ಪುರುಷೋತ್ತಮ ಮಾಸದಲ್ಲಿ. ಸೊ ಹಂಗಾಗಿ ನನಗೆ ನಾನು ತುಂಬಾ ತೃಪ್ತನಾದೆ. ಸೊ ಹಾಗಾಗಿ ನಿಮ್ಮ ಮಗನ್ನ ನಾನು ಜೀವಂತವಾಗಿ ಮಾಡ್ತೀನಿ. ಅಷ್ಟೇ ಅಲ್ಲ, 12 ವರ್ಷದಲ್ಲಿ ಅವನ್ ತೀರ್ಕೊಂಡಲ್ಲ, ಈಗ ಅವನಿಗೆ 12,000 ವರ್ಷ ಅಷ್ಟು ಆಯಸ್ಸಾಗತ್ತೆ, ಅಷ್ಟು ಅವನಿಗೆ ಮುಂದೆ ಏಜ್ ಬರುತ್ತೆ ಅಂತ ಈ ರೀತಿ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ. ಸೊ ಆಗ ಅಷ್ಟೇ ಅಲ್ಲ, ಭಗವಾನ್ ಸುದೇವ ಮತ್ತೆ ಗೌತಮಿಗೆ ಹೇಳ್ತಾನೆ, ನೀವು ಯಾವಾಗ್ಲೂ ನನ್ನ ಭಕ್ತರಾಗಿದ್ರಿ, ಭಕ್ತಿ ಮಾಡ್ತಾ ಇದ್ರಿ, ಇದಾದ್ಮೇಲೆ ನೀವು ಕೊನೆಗೆ ನನ್ನ ಧಾಮಕ್ಕೆ ಬಂದು ಸೇರ್ತೀರಾ ಅಂತಾನು ಆಶೀರ್ವಾದ ಮಾಡ್ತಾನೆ. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ, ಸುದೇವ ಬ್ರಾಹ್ಮಣ, ಅವನ್ ಭಗವದ್ಧಾಮಕ್ಕೆ ಹೋಗೋ ಬದಲು ಅವ್ನಿಗೆ ಇನ್ನೊಂದ್ ಜನ್ಮ ಬಂತು. ಅದು ಈ ಹಡಧನ್ವ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ರಾಜನಾಗಿದ್ದ, ಹಡಧನ್ವ ಜನ್ಮ ಬಂತು, ಎಲ್ಲ ಮರ್ತೋಗ್ಬಿಟ್ಟಿದ್ದ. ಸೊ ಅವನ ಮಗ, ಹೋದ್ ಜನ್ಮದಲ್ಲಿರೋ ಮಗ ಶುಕದೇವ, ಅವನ್ ಗಿಳಿ ರೂಪದಲ್ಲಿ ಬಂದು ಅವ್ರ ತಂದೆಗೆ ರಿಮೈಂಡ್ ಮಾಡ್ತಾ ಇದ್ದ, ಈ ಜಗತ್ತು ನಶ್ವರ, ಜನ್ಮ ಮೃತ್ಯುಯಿಂದ ಭೋಗ ಐಶ್ವರ್ಯದಲ್ಲಿರೋರು ಅದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಸೊ ಈ ಮಾತನ್ನ ವಾಲ್ಮೀಕಿ ಋಷಿ ಅವರು ಹೇಳ್ತಾರೆ. ಸೊ ಹಂಗಾಗಿ ನೀನು ಮತ್ತೆ ಪುನಃ ನೀನು ಈ ಪುರುಷೋತ್ತಮ ವ್ರತವನ್ನು ಮಾಡು, ಭಗವಂತನ ಭಕ್ತಿಯನ್ನ ಮಾಡು, ಭಗವಂತನ ಆಶ್ರಯನ್ನ ಪಡಿ, ಭಗವಂತನ ಚರಣ ಕಮಲಗಳ ಆಶ್ರಯನ ಪಡೆದು ಭಗವದ್ಧಾಮಕ್ಕೆ ಹೋಗ್ ಸೇರು ಅಂತ. ಸೊ ಆಗ ಹಡದನ್ವನ್ಗೆ ಅರ್ಥ ಆಗತ್ತೆ. ಸೊ ಹಂಗಾಗಿ ಅವನು ಭಗವಂತನ ಅನುಗ್ರಹಕ್ಕೆ ಅವನು ಪಾತ್ರನಾಗ್ತಾನೆ. ಸೊ ಈ ತರ ಎಲ್ಲ ಸಂದರ್ಭದಲ್ಲಿ ನಾವು ಭಗವಂತನ ಆಶ್ರಯವನ್ನು ಪಡೆಯಬೇಕು. ಪುರುಷೋತ್ತಮ ಮಾಸದಲ್ಲಿ ನಾವು ಭಗವಂತನ ಭಕ್ತಿಗೆ ಸಂಬಂಧಪಟ್ಟಿರೋ ಕಾರ್ಯಗಳನ್ನು ನಾವು ಹೆಚ್ಚಾಗಿ ನಾವು ಮಾಡ್ಬೇಕು. ಏನು ಟೈಮ್ ಇದೆಯಾ, ಆರ್ ಶುಡ್ ಎಂಡ್ ಕ್ಲೋಸ್ ಮಾಡೋದ? 20 minutes ಏನೋ ಇದೆ. ಓಕೆ ಸರಿ. ಸೊ ಈ ತರ ಬೇರೆ ಕಥೆಗಳು ಇದೆ ಶಾಸ್ತ್ರದಲ್ಲಿ. ಈ ಸಂವಾದ ನಡೆಯುತ್ತೆ ಯಾರ ಮಧ್ಯದಲ್ಲಿ? ನಾರದ ಮತ್ತೆ ನಾರಾಯಣ ಋಷಿ ಅವ್ರ ಮಧ್ಯದಲ್ಲಿ. ಸೊ ಈ ಸಂವಾದದಲ್ಲಿ ಇನ್ನೊಂದು ಕತೆ ಬರುತ್ತೆ. ಏನಂದ್ರೆ, ಈ ಕಾರ್ತ್ಯವೀರ ಅಂತ ಒಬ್ಬ ರಾಜ ಇರ್ತಾನೆ. ಹೈಹಯ ಅಂತ ಒಂದು ಡೈನಾಸ್ಟಿ. ಹೈಹಯಗಳಲ್ಲಿ ಕಾರ್ತ್ಯವೀರ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಮತ್ತೆ ಅವನ ಹೆಂಡತಿ ಪದ್ಮಿನಿ ಅಂತ, ಅವರಿಗೆ ಮಕ್ಕಳು ಇರಲ್ಲ. ಸೊ ಹಂಗಾಗಿ ಅವರು ತಪಸ್ಸೆ ಮಾಡಕ್ಕೆ ಅಂತ ಅರಣ್ಯಕ್ಕೆ ಹೋಗ್ತಾರೆ. 10,000 ವರ್ಷಗಳು ಅವರು ತಪಸ್ಸೆ ಮಾಡ್ತಾರೆ. ಇಷ್ಟು 10,000 ವರ್ಷಗಳು ತಪಸ್ಸೆ ಮಾಡಿದ್ಮೇಲೂ ಭಗವಂತ ಬಂದು ಅವ್ರ ದರ್ಶನ ಕೊಡಲ್ಲ. ತುಂಬಾ ದುಃಖದಲ್ಲಿರ್ತಾರೆ. ನಾವು 10,000 ವರ್ಷ ತಪಸ್ಸೆ ಮಾಡಿದ್ದೇ ವ್ಯರ್ಥ ಆಗೋಯ್ತಲ್ಲ ಅಂತ
ತುಂಬಾ ಶೋಕದಲ್ಲಿರ್ತಾರೆ. ಆಗ ಆ ಸಮಯದಲ್ಲಿ ಅಲ್ಲೇ ಅತ್ರಿ ಋಷಿ ಮತ್ತೆ ಅನಸೂಯ ಅವರು ಆಶ್ರಮನು ಅಲ್ಲೇ ಇರತ್ತೆ. ಸೊ ಈ ಅನಸೂಯ ಬಂದು ಈ ರಾಣಿ ಪದ್ಮಿನಿಗೆ ಹೇಳ್ತಾರೆ, ನೀವು ತಪಸ್ಸೆಯನ್ನ ಮಾಡಿದೀರಾ, ಸೊ ತಪಸ್ಸೆಗೆ ಭಗವಂತ ಒಂದೊಂದ್ ಸರ್ತಿ ಫಲ ಕೊಡ್ತಾನೆ, ಒಂದೊಂದ್ ಸರ್ತಿ ಕೊಡೋದಿಲ್ಲ. ಆದ್ರೆ ನಾನ್ ಹೇಳೋ ಪ್ರಕಾರ ಈ ಪುರುಷೋತ್ತಮ ಮಾಸ ಬರ್ತಾ ಇದೆ, ಆ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಭಕ್ತಿಯ ವ್ರತವನ್ನು ಮಾಡಿ ಇಬ್ರು ಸೇರ್ಕೊಂಡು ಅಂತ ಈ ರೀತಿ ಒಂದು ಮಾತನ್ನ ಹೇಳ್ತಾಳೆ. ಸೊ ಆಗ ಈ ಕಾರ್ತ್ಯವೀರ್ಯ ಮತ್ತೆ ಪದ್ಮಿನಿ ಭಗವಂತನ ಭಕ್ತಿನ ಮಾಡ್ತಾರೆ. 24 ಅವರು ಭಗವಂತನ ಭಕ್ತಿ ತಪಸ್ಸೆಯನ್ನ ಮಾಡ್ತಾ ಭಗವಂತನ ಭಕ್ತಿನ ಮಾಡ್ತಾರೆ. ಶ್ರವಣಂ ಕೀರ್ತನಂ ಸ್ಮರಣಂ ಇದೆಲ್ಲ ಮಾಡ್ತಾರೆ 1 ತಿಂಗಳು. ಬೇಗನೆ 10 ವರ್ಷ ತಪಸ್ಸೆ ಮಾಡಿದ್ರು ಭಗವಂತ ಬರ್ಲಿಲ್ಲ. ಇವ್ರು 1 ತಿಂಗಳು ಈ ಪುರುಷೋತ್ತಮ ಮಾಸ ವ್ರತ ಮಾಡಿದಾಗ ಭಗವಾನ್ ವಿಷ್ಣು ಅವ್ರಿಗೆ ದರ್ಶನ ಕೊಡ್ತಾನೆ. ಆಗ ಅವ್ರಿಗೆ ಬ್ಲೆಸ್ ಮಾಡ್ತಾನೆ, ನಿಮ್ಗೆ ಒಬ್ಬ ಬಲಶಾಲಿ ಮಗ ಹುಟ್ಟು ಬರ್ತಾನೆ ಅಂತ. ಸೊ ಆಗ ಈ ಕಾರ್ತ್ಯವೀರನ್ಗೆ ಕಾರ್ತ್ಯವೀರ ಅರ್ಜುನ ಅಂತ ಮಗ ಹುಟ್ಟುತ್ತಾನೆ. ಅವನು ತುಂಬಾ ಭಯಂಕರ ಬಲಶಾಲಿ, ತುಂಬಾನೇ ಬಲಶಾಲಿ ಅವನು. ಅವನಿಗೆ 1000 ಕೈಗಳು ಇತ್ತು. 1000 ಕೈಗಳು, ಮತ್ತೆ ಭುಜಗಳು. ಅವನ್ಗೆ ತುಂಬಾ ಬಲ ಇತ್ತು. ಒಂದು ಸರ್ತಿ ರಾವಣ ಈ ನರ್ಮದಾ ನೀರು ತಟದಲ್ಲಿ ತಪಸ್ಸೆ ಮಾಡ್ತಿರ್ತಾನೆ. ಆಗ ಕಾರ್ತ್ಯವೀರ ಅರ್ಜುನ ಅವನ ಹೆಂಡತಿಯರ ಜೊತೆ ಆಟ ಆಡ್ತಿರ್ತಾನೆ ಈ ನರ್ಮದೆ ನೀರಲ್ಲಿ. ಅದರಿಂದ ರಾವಣನ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗತ್ತೆ. ರಾವಣ ಅವನ್ಗೆ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾನೆ, ನೀನು ನನ್ಗೆ ತೊಂದರೆ ಕೊಡ್ತಾ ಇದೀಯಾ, ನಿಲ್ಸು ಇದನ್ನ ಅಂತ. ಸೊ ಆಗ 1000 ಕೈಗಳಲ್ಲಿ ಬರೀ 1 ಕೈಯಿಂದ ಕಾರ್ತ್ಯವೀರ ಅರ್ಜುನ ರಾವಣನ ಈ ತರ ಹಿಡ್ಕೊಂಡ್ಬಿಡ್ತಾನೆ, ಗೊಂಬೆ ತರ ಹಿಡ್ಕೊಂಡ್ಬಿಡ್ತಾನೆ. ರಾವಣ ಏನು ಮಾಡಕ್ಕಾಗಲ್ಲ, ಅಷ್ಟು ಬಲಶಾಲಿಯಾಗಿದ್ದ. ಸೊ ಆಗ ರಾವಣನ ಫಾಲೋವರ್ಸ್ ಬೇರೆ ದಾನವರು ಯಾರು ಅವನ್ನ ಬಿಡ್ಸಕ್ಕೆ ಆಗಿಲ್ಲ. ಸೊ ಆಗ ಪುಲಸ್ತ್ಯ ಋಷಿ ಅಂದ್ರೆ ಬ್ರಹ್ಮನ ಮಗ. ಬ್ರಹ್ಮನಿಗೆ 10 ಜನ ಮಕ್ಕಳು, ಮರೀಚಿ, ಆಮೇಲೆ ಅಂಗೀರ, ಅತ್ರಿ, ಪುಲಹ, ಪುಲಸ್ತ್ಯ, ಕೃತು, ಭೃಗು, ಕರ್ದಮ, ನಾರದ ಇವರೆಲ್ಲ ಬ್ರಹ್ಮನ ಮಕ್ಕಳು. ಸೊ ಪುಲಸ್ತ್ಯ ಋಷಿ ಇವರು ದಾನವರಿಗೆ ಪಿತಾಮಹ, ತಂದೆ. ಅವರಿಂದಾನೇ ಈ ದಾನವ ಕುಲಗಳೆಲ್ಲ ಸೃಷ್ಟಿ ಆಯ್ತು. ಸೊ ಈ ರಾವಣನ ಆತ ಅಂತ ಹೇಳ್ಬಹುದು, ಗ್ರ್ಯಾಂಡ್ ಫಾದರ್ ಯಾರು, ಪುಲಸ್ತ್ಯ ಋಷಿ ಅವರು. ಸೊ ಪುಲಸ್ತ್ಯ ಋಷಿ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಬಂದು ವಿನಂತಿ ಮಾಡ್ಕೊಂತಾರೆ ಕಾರ್ತ್ಯವೀರ ಅರ್ಜುನನ, ದಯವಿಟ್ಟು ಇವನ್ನ ಬಿಟ್ಬಿಡಿ, ಇವನ್ಗೆ ನಿಮ್ಮ ಎದುರುಗಡೆ ನಿಂತ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಸೊ ಪುಲಸ್ತ್ಯ ಋಷಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕಾರ್ತ್ಯವೀರ ಅರ್ಜುನ ಈ ರಾವಣನ್ನ ಬಿಟ್ಬಿಡ್ತಾರೆ. ಸೊ ಈ ತರ ಬಲಶಾಲಿಯಾಗಿರೋ ಮಗ ಹುಟ್ಟಿರೋದು ಕಾರ್ತ್ಯವೀರ ಅಂತ ರಾಜನಿಗೆ, ಹೈಹಯ ರಾಜನಿಗೆ ಪುರುಷೋತ್ತಮ ಮಾಸದ ವ್ರತದಿಂದ ಸಿಕ್ಕಿರೋ ಆ ಅನುಗ್ರಹದಿಂದ ಈ ತರ ಆಯ್ತು. ಬಟ್ ಲೇಟರ್ ಆಮೇಲೆ ಭಾಗವತಂದಲ್ಲಿ ಕತೆ ಬರುತ್ತೆ, ಈ ಕಾರ್ತ್ಯವೀರ ಅರ್ಜುನನ್ಗೆ ಅಹಂಕಾರ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ ಅವನು ಜಮದಾಗ್ನಿ ಅಂದ್ರೆ ಪರಶುರಾಮ ಅವರ ತಂದೆಯ ಅವಮಾನ ಮಾಡ್ತಾನೆ. ಜಮದಾಗ್ನಿ ಅವರ ಆಶ್ರಮದಲ್ಲಿ ಇರೋ ಹಸುವನ, ಕಾಮಧೇನು ಹಸುನ ಕದ್ದಿ ತಗೊಂಡೋಗ್ಬಿಟ್ಟಿರ್ತಾನೆ. ಸೊ ಈ ಮಾತು ಗೊತ್ತಾದಾಗ ಜಮದಾಗ್ನಿಗೆ ಮತ್ತೆ ಈ ಕಾರ್ತ್ಯವೀರ ಅರ್ಜುನನ್ಗೆ ಮಧ್ಯದಲ್ಲಿ ಜಗಳ ಆಗತ್ತೆ. ಸೊ ಆಗ ಜಮದಾಗ್ನಿ ವಧ ಆಗತ್ತೆ. ಕಾರ್ತ್ಯವೀರ ಅರ್ಜುನ ಜಮದಾಗ್ನಿನ ಸಾಯಿಸ್ಬಿಡ್ತಾನೆ. ಈ ಮಾತು ಪರಶುರಾಮನ್ಗೆ ಗೊತ್ತಾಗತ್ತೆ. ಸೊ ಪರಶುರಾಮ ಆಗ ಬಂದು ಈ ಕಾರ್ತ್ಯವೀರ ಅರ್ಜುನನ ಎಲ್ಲ ಭುಜಗಳನ್ನ ಕತ್ತರಿಸಿ ಅವನ ತಲೆನ ಕತ್ತರಿಸ್ಬಿಡ್ತಾನೆ. ಅದಲ್ದೇನೆ ಅವನ 10,000 ಜನ ಮಕ್ಕಳು ಅವ್ರನ್ನೆಲ್ಲ ಸಾಯಿಸಿ ಪ್ರತಿಯೊಂದ್ ತಲೆನ ಕತ್ತರಿಸಿ
ಈ ತರ ಒಂದು ಬೆಟ್ಟ, ತಲೆಗಳದ್ದು ಬೆಟ್ಟನೆ ಮಾಡ್ಬಿಟ್ಟಿದ್ದ ಪರಶುರಾಮ. ಅಷ್ಟು ಕೋಪ ಆಯ್ತು ಪರಶುರಾಮನ್ಗೆ. ಅದಾದ್ಮೇಲೇನು ಆ ಕೋಪ ಶಮನ ಆಗಿಲ್ಲ. ಸೊ ಹಂಗಾಗಿ ಇಡೀ ಪೃಥ್ವಿಯಲ್ಲಿ 21 ಸರ್ತಿ ಪರಶುರಾಮ ಅವರು ಹೋಗಿ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡಿದ್ರು. ಈ ಕ್ಷತ್ರಿಯರು ಯಾರು ಲಾಯಕೆ ಇಲ್ಲ. ಬ್ರಾಹ್ಮಣರಿಗೆ ಎಷ್ಟು ಗೌರವ ಕೊಡ್ಬೇಕು ಅಂತ ಇವ್ರಿಗೆ ಬುದ್ಧಿ ಇಲ್ಲ, ಕಲ್ತಿಲ್ಲ ಇವರು. ಸೊ ಈ ಪೃಥ್ವಿಯಲ್ಲಿ ಯಾವ ಕ್ಷತ್ರಿಯನು ಉಳ್ಕೋಬಾರ್ದು ಅಂತ ಹೇಳಿ ಅವ್ರು ಹೋಗಿ ಎಲ್ಲದನ್ನ ಸಂಹಾರ ಮಾಡ್ತಾರೆ. ಸೊ ಅದು ಬೇರೆ ಕತೆ. ಬಟ್ ಈ ಕಾರ್ತಿ ವೀರ ಅರ್ಜುನ ಈ ತರ ಹುಟ್ಟಿರೋದು. ಅಂದ್ರೆ ಎಲ್ಲ ಅವಸ್ಥೆಗಳಲ್ಲಿ ನಾವು ಭಗವಂತನ ಆಶ್ರಯವನ್ನು ಪಡಿಬೇಕು. ಬರೀ ಮೆಟೀರಿಯಲ್ ಭೌತಿಕ ಆಸೆಗಳಿಗೋಸ್ಕರ ನಾವು ಭಗವಂತನ ಪೂಜಿಸಬಾರ್ದು. ಈ ಭೌತಿಕ ಆಸೆಗಳು ಇದೆಲ್ಲ ಬೈ ಪ್ರಾಡಕ್ಟ್, ಇದೆಲ್ಲ ತಾನಾಗೆ ಕೇಳದೇನೆ ಭಗವಂತ ಭಕ್ತರಿಗೆ ಕೊಡ್ತಾನೆ. ಆದ್ರೆ ಪುರುಷೋತ್ತಮ ಮಾಸನ ಸದುಪಯೋಗ ಅಂದ್ರೆ ನಾವು ಭಗವಂತನ ಭಕ್ತಿ ಮಾಡ್ಬೇಕು. ಆ ಭಕ್ತಿಯಿಂದಾನೇ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ. ಸ್ಮರ್ತವ್ಯಂ ಸತತಃ ವಿಷ್ಣೋರ್ ವಿಸ್ಮರ್ತವ್ಯನ ಜಾತಚಿತ್ ಸರ್ವ ವಿಧಿ ನಿಷೇಧಾಸ್ಯೋರ್ ಏತಯೋರೇವ ಕಿಂಕರ. ಅಂದ್ರೇನು? ಯಾವಾಗ್ಲೂ ನಾವು ಭಗವಂತನ ನೆನೆಸ್ಕೊಳ್ಬೇಕು. ಯಾರು ಪ್ರತಿದಿನ ಭಗವಂತನ ನೆನೆಸ್ಕೊಳ್ತಾರೆ, ನಾಮಸ್ಮರಣೆ ಮಾಡ್ತಾರೆ, ಭಾಗವತ್ ಶ್ರವಣ್ ಮಾಡ್ತಾರೆ, ಭಗವದ್ಗೀತೆನ ಓದ್ತಾರೆ, ಅವ್ರಿಗೆ ಪ್ರತಿದಿನ ಪುರುಷೋತ್ತಮ ಮಾಸನೆ. ಅವರು 3 ವರ್ಷ ಕಾಯೋದ್ ಬೇಕಾಗಿಲ್ಲ. ಅಷ್ಟೇ ಪುರುಷೋತ್ತಮ ಮಾಸದಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾಡ್ತಾರೆ. ಯಾಕೆ ಅಂದ್ರೆ ಬಂಪರ್ ಲಾಟ್ರಿ ಇದೆ, ಯಾರೇ ಮಾಡಿದ್ರು ಅವ್ರಿಗೆ ಬಂಪರ್ ಲಾಟ್ರಿ ಹೊಡೆಯುತ್ತೆ. ಸೊ ಹಂಗಾಗಿ ಹೆಚ್ಚಾಗಿ ಮಾಡ್ತಾರೆ. ಆದ್ರೆ ಭಕ್ತರಿಗೆ ಪ್ರತಿದಿನ ಪುರುಷೋತ್ತಮ ಮಾಸ, ಪ್ರತಿದಿನ ಬಂಪರ್ ಲಾಟ್ರಿ ಹೊಡೆಯುತ್ತೆ. ಯಾಕೆ ಅಂದ್ರೆ ಭಗವಂತನ ಭಕ್ತಿ ಅದಕ್ಕೆ ಯಾವ ತರದ್ದು ಸಮಯ ಕಾಲ ದೇಶ ಏನೂ ಇಲ್ಲ, ಎಲ್ಲ ಸಮಯದಲ್ಲೂ ಮಾಡ್ಬೇಕು. ಅದಕ್ಕೆ ಸರ್ವ ವಿಧಿ ನಿಷೇಧಾಸ್ಯೋರ್ ಏತಯೋರೇವ ಕಿಂಕರ. ಅಂದ್ರೆ ಶಾಸ್ತ್ರದಲ್ಲಿ ಕೊಟ್ಟಿರೋ ಎಲ್ಲಾ ವಿಧಿಗಳು, ನಿಷೇಧಗಳು, ರೂಲ್ಸ್, ರೆಗ್ಯುಲೇಷನ್ಸ್, ವ್ರತಗಳು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ವ್ರತ ಯಾವುದು ಅಂದ್ರೆ ಸ್ಮರ್ತವ್ಯಂ ಸತತಃ ವಿಷ್ಣೋರ್. ಯಾವಾಗ್ಲೂ ಭಗವಂತನ ನೆನೆಸ್ಕೊಳ್ಬೇಕು. ವಿಸ್ಮರ್ತವ್ಯನ ಜಾತಚಿತ್, ಯಾವತ್ತು ಭಗವಂತನ ನಾವು ಮರಿಬಾರದು. ಸೊ ಈ ಪ್ರಿನ್ಸಿಪಲ್ ನ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಹಂಗಾಗಿ ಅಧಿಕ್ ಮಾಸ ಏನೋ ಒಂದು ನಮ್ಗೆ ಒಂದು ಆಪರ್ಚುನಿಟಿ. ಈ ಮಾಸದಲ್ಲಿ ಬೇಕಾದಷ್ಟು ವ್ರತಗಳಿದೆ. ನಾನು ಅದನ್ನ ಡೀಟೇಲ್ ಆಗಿ ನಾನು ಹೇಳಲ್ಲ, ಬೇರೆ ಕಥೆಗಳು ಇದೆ. ಏನಂದ್ರೆ ಈ ಹಡದನ್ವ ರಾಜನೇ ಕೇಳ್ತಾನೆ ವಾಲ್ಮೀಕಿ ಋಷಿ ಅವ್ರಿಗೆ, ಈ ಪುರುಷೋತ್ತಮ ಮಾಸದ ಮಹಿಮೆ ಬಗ್ಗೆ ಹೇಳಿ ಅಂತ. ಆಗ ವಾಲ್ಮೀಕಿ ಋಷಿ ಅವರೇ ಹೇಳ್ತಾರೆ, ಈ ಮಾಸದಲ್ಲಿ ಭಗವಂತನಿಗೆ ಯಾರು ದೀಪವನ್ನು ತೋರಿಸ್ತಾರೆ, ತುಪ್ಪದ ದೀಪವನ್ನು ತೋರಿಸ್ತಾರೆ, ಹೇಗೆ ಸೇಮ್ ಕಾರ್ತಿಕ್ ಮಾಸದಲ್ಲಿ ಹೇಗ್ ನಡೆಯುತ್ತೆ ಅದೇ ತರ ಎಷ್ಟೋ ಜನ್ಮಗಳ ಪಾಪವು ನಾಶವಾಗತ್ತೆ. ಭಗವಂತನ ಭಕ್ತಿ ಮಾಡೋದ್ರಿಂದ ಭಗವಂತನಿಗೆ ನಾವು ತೃಪ್ತಿ ಪಡಿಸ್ಬಹುದು. ಬರೀ ಒಂದು ದೀಪ ಅಂಟಿಸಿ ಭಗವಂತನಿಗೆ ಆಫರ್ ಮಾಡೋದ್ರಿಂದ. ಸೊ ಈ ತರ ಇವೆಲ್ಲ ಬೆನಿಫಿಟ್ ನಮ್ಗೆ ಕಾರ್ತಿಕ್ ಮಾಸದಲ್ಲಿ ಸಿಗತ್ತೆ. ಬೇಕಾದಷ್ಟು ವ್ರತಗಳಿದೆ. ಕಡಿಮೆ ಆಹಾರ, ಕಡಿಮೆ ಮಲ್ಗೋದು, ಜಾಸ್ತಿ ನಾಮಸ್ಮರಣೆ ಮಾಡೋದು, ಹರೇ ಕೃಷ್ಣ ಮಂತ್ರವನ್ನು ಜಪಿಸೋದು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಭಾಗವತ್ ಶ್ರವಣ್, ಭಗವದ್ಗೀತೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಚೌರಾಗ್ರಗಣ್ಯ ಅಷ್ಟಕಂ ಇದೆ, ಅದನ್ನ ಓದ್ತಾರೆ ಕೆಲವರು, ಪ್ರತಿದಿನ ಓದ್ಬೇಕು. ಆಮೇಲೆ ಬ್ರಹ್ಮನ ಪ್ರಾರ್ಥನೆಗಳು 10ನೇ ಸ್ಕಂದ, ಭಾಗವತ್ 10ನೇ ಸ್ಕಂದ 14ನೇ ಅಧ್ಯಾಯದಲ್ಲಿ ಬ್ರಹ್ಮನ ಪ್ರಾರ್ಥನೆಗಳಿದೆ, ಅದನ್ನ ಓದ್ಬೇಕು ಪ್ರತಿದಿನ. ಅದೆಲ್ಲ ಏನು ಮಾಡಕ್ ಆಗಲ್ಲ, ಇವೆಲ್ಲ ಜ್ಞಾಪಕ ಇಟ್ಕೊಳಕ್ ಆಗಲ್ಲ, ನನ್ ಕೈಯಲ್ಲಿ ಏನು ಆಗಲ್ಲ ಪ್ರಭುಗಳೇ. ನಮ್ಗೆ ಸಿಂಪಲ್ ಆಗಿ ಯಾವುದೋ ಒಂದು ಚಿಕ್ಕದಾಗಿ ಒಂದು ಈ ಪುರುಷೋತ್ತಮ ಮಾಸದ ಒಂದು ವ್ರತವನ್ನು ಹೇಳಿ ಅಂತಂದ್ರೆ ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇದನ್ನೇ ಹೆಚ್ಚಾಗಿ ಮಾಡಿ. 1 ಮಾಲೆ ಮಾಡ್ತಿದ್ದೀರಾ 4 ಮಾಡಿ, 4 ಮಾಡ್ತಾ ಇದ್ದೀರಾ 8 ಮಾಡಿ, 8 ಮಾಡ್ತಾ ಇದ್ದೀರಾ 16 ಮಾಲೆ ಮಾಡಿ. 16 ಮಾಡೋರು 24 ಆದ್ರೂ ಮಾಡಿ, ಇಲ್ಲ 32 ಆದ್ರೂ ಮಾಡಿ, ಹೆಚ್ಚಾಗಿ ಮಾಡ್ಬೇಕು. ಸೊ ಆ ಬೆನಿಫಿಟ್, ಅದರಿಂದ ಭಗವಂತ
ತೃಪ್ತನಾಗ್ತಾನೆ. ನಾವು ಇವು ಕೇಳಿರೋ ಕಥೆಗಳೆಲ್ಲ, ಈ ಸುದೇವ ಮತ್ತೆ ಗೌತಮಿ ಕತೆ ಕೇಳಿದ್ದು, ಆಮೇಲೆ ಈ ಕಾರ್ತಿವೀರ ರಾಜನ ಕತೆ ಕೇಳಿದ್ದು, ಇವೆಲ್ಲ ನಡೆದಿರೋದು ಪುರುಷೋತ್ತಮ ಮಾಸದಲ್ಲಿ. ಯಾರಿಗೆ ಅರ್ಹತೆ ಇಲ್ಲ ಅವ್ರಿಗೂ ಭಗವಂತ ಆಶೀರ್ವಾದ ಮಾಡ್ತಾನೆ. ಈ ತರ ಅನೇಕ ಕಥೆಗಳಿದೆ. ಒಂದು ಕೋತಿ ಕಥೆನೂ ಇದೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ತುಂಬಾ ಅವನು ದುರಾಚಾರಿ, ದುರಾಚಾರಿ ಪ್ಲಸ್ ಗ್ರೀಡಿ, ದುರಾಸೆ ಜಾಸ್ತಿ. ಸೊ ಅವನಿಗೆ ಕದರ್ಯ ಬ್ರಾಹ್ಮಣ ಅಂತ ಹೆಸರಿಟ್ಬಿಡ್ತಾರೆ, ಅಂದ್ರೆ ತುಂಬಾ ದುರಾಸೆ ಅಂತ. ಸೊ ಈ ಕದರ್ಯ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನ್ನ ಬಹಿಷ್ಕೃತ ಮಾಡ್ಬಿಡ್ತಾರೆ ಊರಿಂದ, ಅವನ್ ಹೋಗ್ಬಿಡ್ತಾನೆ. ಸೊ ಆಗ ಅವನ್ ಯಾವ್ದೋ ಒಂದು ಬೇರೆ ಊರಿಗೆ ಹೋದಾಗ ಕಾಡಲ್ಲಿ ಒಬ್ಬ ಅವನ್ಗೆ ಇನ್ನೊಬ್ಬ ವ್ಯವಸಾಯ ಮಾಡೋನ್ ಸಿಗ್ತಾನೆ. ಅವನ ಜೊತೆ ಅವನ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆಗ ಅವನ ಹತ್ರ ತುಂಬಾ ಜಮೀನ್ ಇರತ್ತೆ, ಹಣ್ಣುಗಳನ್ನೆಲ್ಲ ಬೆಳೆಸ್ತಿರ್ತಾನೆ, ಹಣ್ಣು ಗಿಡಗಳನ್ನೆಲ್ಲ. ಸೊ ಅವ್ನ್ ಯಾತ್ರೆಗೆ ಹೋಗೋಕಿನ ಮುಂಚೆ ನೀನ್ ಸ್ವಲ್ಪ ನೋಡ್ಕೊಳಪ್ಪ ಅಂತ ಹೇಳಿ ಅವನ್ಗೆ ಒಪ್ಪಿಸಿ ಹೋಗ್ಬಿಡ್ತಾನೆ. ಇವನ ದುರಾಸೆ ಗುಣಗಳು ಅವನ್ಗೆ ಗೊತ್ತಿರ್ಲಿಲ್ಲ ಗಾರ್ಡನರ್ಗೆ. ಸೊ ಹಂಗಾಗಿ ಈ ಕದರಿಯ ಬ್ರಾಹ್ಮಣ ಅವನು ಯಾತ್ರೆಯಿಂದ ಬರೋಕಿನ ಮುಂಚೆ, ಅಂದ್ರೆ ಈ ವ್ಯವಸಾಯ ಮಾಡೋ ವ್ಯಕ್ತಿ ಯಾತ್ರೆಗೆ ಹೋಗಿರೋನು, ಅವನ್ ಯಾತ್ರೆಯಿಂದ ಬರೋಕಿನ ಮುಂಚೆನೆ ಎಲ್ಲ ಅವನ ಉದ್ಯಾನವನ್ನು ಹಾಳು ಮಾಡ್ಬಿಡ್ತಾನೆ. ಎಲ್ಲ ಹಣ್ಣುಗಳನ್ನ ತಿಂದು ಅದನ್ನ ಯಾವುದೇ ಗಿಡಗಳನ್ನ ನೋಡ್ಕೊಳ್ದೇನೆ ಎಲ್ಲವೂ ನಾಶ ಮಾಡ್ಬಿಡ್ತಾನೆ. ಸೊ ಆಗ ಶ್ರೀ ಶ್ರೀ ರಾಧಾ ವಿನೋದೇ ಭಗವಾನ್ ಜಯ, ಜಗನ್ನಾಥ ಬಲ್ದೇವ ಸುಭದ್ರಮಾಣ ಜಯ, ಕೌಲ ಸುಂದರ ನಟವರ್ ಭಗವಾನ್ ಜಯ, ಶ್ರೀಲ ಪ್ರಭುಪಾದ್ ಕಿ ಜಯ. ಸೊ ಈ ಏನಪ್ಪಾ ಈ ಕದರ್ಯ ಬ್ರಾಹ್ಮಣ ಇವನು ಅವನ್ ವಾಪಸ್ ಬಂದ ಮೇಲೆ, ಅವನ್ ಗೆಳೆಯ ವಾಪಸ್ ಬಂದ್ಮೇಲೆ ಕೇಳ್ತಾನೆ, ಏನು ಎಲ್ಲ ನಾಶ, ಎಲ್ಲ ಹಾಳಾಗೋಯ್ತಲ್ಲ, ಯಾವ ಮರ ಗಿಡಗಳು ಏನು ಉಳ್ಕೊಂಡಿಲ್ಲ, ಏನಾಯ್ತು ಅಂತ ಕೇಳ್ತಾನೆ. ಏನಿಲ್ಲ, ಕೋತಿಗಳು ಬಂದು ಎಲ್ಲ ನಾಶ ಮಾಡ್ಬಿಟ್ಟಿದೆ, ನಾನು ಏನ್ ಮಾಡಕ್ ಆಗಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಸೊ ಹಂಗಾಗಿ ಅವನಿಗೆ ಮುಂದಿನ ಜನ್ಮದಲ್ಲಿ ಕೋತಿ ಜನ್ಮ ಬರುತ್ತೆ. ಆ ಕೋತಿ ಜನ್ಮ ಪಡೆದ ಮೇಲೂ ಯಾವುದೋ ಒಂದು ತೀರ್ಥ ಕ್ಷೇತ್ರದಲ್ಲಿ ಅವನು ಕೋತಿ ಆಗಿರ್ತಾನೆ. ಅಲ್ಲಿ ಈ ಪುರುಷೋತ್ತಮ ಮಾಸ ತಿಂಗಳಲ್ಲಿ ಅವನು ಹೋಗಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಆ ಕೋತಿ ಸ್ನಾನ ಮಾಡ್ತಾ ಇರತ್ತೆ. ಸೊ ಗೊತ್ತಿಲ್ದೇನೆ ಅಜ್ಞಾತದಲ್ಲಿ ಮಾಡಿರೋ ಸುಕೃತಿ ಇದು, ಮಾಡಿರೋದು ಪಾಪಕರ್ಮನೇ. ಅವ್ರ ಜನ್ಮದಲ್ಲಿ ಪುಣ್ಯ ಅಂತೂ ಏನು ಮಾಡ್ಲಿಲ್ಲ, ಆದ್ರೆ ಈ ಜನ್ಮದಲ್ಲಿ ಕೋತಿ ಆಗಿದ್ರು ಗೊತ್ತಿಲ್ದೇನೆ ಈ ನೀರಲ್ಲಿ, ನದಿಯಲ್ಲಿ, ತೀರ್ಥ ಕ್ಷೇತ್ರದಲ್ಲಿ ಅವನು ಆ ಕೋತಿ ಡುಬ್ಕಿ ಹೊಡಿತಾ ಇತ್ತು ಪ್ರತಿದಿನ. ಸೊ ಹಂಗಾಗಿ ಎಲ್ಲ ಪಾಪಗಳನ್ನು ಕಳ್ಕೊಂಡು ಪುರುಷೋತ್ತಮ ಮಾಸ ವ್ರತ ಆ ತಿಂಗಳಲ್ಲಿ ಮಾಡಿರೋದ್ರಿಂದ ಆ ಫಲದಿಂದ ಅದಕ್ಕೆ ಭಗವಂತನ ಧಾಮನೇ ಸಿಕ್ತು. ಸೊ ಬ್ರಾಹ್ಮಣನ ಆಗಿರೋ, ಪಾಪಿ ಬ್ರಾಹ್ಮಣ ಆಗಿರೋ ಈ ಕದರ್ಯ, ಅವನಿಗೆ ಕೋತಿ ಜನ್ಮದಿಂದ ಭಗವದ್ಧಾಮ. ಸೊ ಇದು ಪವರ್ ಆಫ್ ಏನಂತಾರೆ ಪುರುಷೋತ್ತಮ ಮಾಸ. ಇದೆಲ್ಲ ಕತೆಗಳು ಕೇಳೋಕೆ ನಮ್ಗೆ ಇಂಟ್ರೆಸ್ಟ್ ಇರ್ಬೋದು, ಇರದೆ ಹೋಗಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಹೇಗ್ ನಾವು ಉಪಯೋಗಿಸ್ತೀವಿ. ಭಕ್ತಿಯಲ್ಲಿ ನಾವು ಸರಿಯಾಗಿ ಈ ತಿಂಗಳನ್ನ ನಾವು ಭಗವಂತನ ಭಕ್ತಿ ಮಾಡೋಕೆ ಎಲ್ಲ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಬೇಕು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜಯ. ಏನ ಪ್ರಶ್ನೆ ಇದೆಯಾ ಯಾರಿಗಾದ್ರು? ಇಲ್ಲ ನಾನೇ ಪ್ರಶ್ನೆ ಕೇಳ್ತೀನಿ. We have some oh sorry, we have some small spoken this store Kannada any small 2-3. ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ನಿಜವಾಗ್ಲೂ ಕೇಳಿಸ್ಕೊಂತ ಇದ್ರಾ ಅಂತ ನನಗ್ ಗೊತ್ತಾಗತ್ತೆ. ನಾನ್ ಬಂದಿಲ್ 1 ಗಂಟೆ ನಾನ್ ಮಾತಾಡ್ದೆ,
ಅದು ಸಾರ್ಥಕವಾಯ್ತಾ ಇಲ್ಲ ಅಂತ ನನ್ಗೆ ಗೊತ್ತಾಗತ್ತೆ. ಉತ್ತರ ಕೊಟ್ಟವ್ರಿಗೆ ಗಿಫ್ಟ್ ಕೊಡ್ತೀನಿ, ಉತ್ತರ ಕೊಡದೆ ಹೋದ್ರೆ ನಿಮ್ಗೆ ಪ್ರಸಾದನೂ ಸಿಗಲ್ಲ, ಹಂಗೆ ಹೋಗ್ಬೇಕಾಗತ್ತೆ. ಓಕೆನಾ? ಕೇಳಲ ಪ್ರಶ್ನೆ? ರೆಡಿನಾ ಪ್ರಭುಗಳೇ? ಥ್ಯಾಂಕ್ ಯು. ಇದು ನಮ್ ಡಿವೋಟೀಸ್ಗೆ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ನಿಮ್ ಹತ್ರ ಇವೆಲ್ಲ ಬುಕ್ಸ್ ಇರತ್ತೆ. ಓಕೆ, ಮೊದಲನೇ ಪ್ರಶ್ನೆ. ಯಾರ ಮಧ್ಯದಲ್ಲಿ ಸಂವಾದ ನಡೀತಾ ಇತ್ತು ಪದ್ಮ ಪುರಾಣದಲ್ಲಿ? ಯಾರಿಗೆ ಹೇಳ್ತಾರೆ? ನಾನು ಒಂದು ನಾಲ್ಕು ಪೇರ್ಗಳ ಬಗ್ಗೆ ನಾನು ಹೇಳಿದೆ. ಯಾರ ಮಧ್ಯದಲ್ಲಿ ಸಂವಾದ ನಡೀತಾ ಇದೆ ಸೀಕ್ವೆನ್ಸ್ ಅಲ್ಲಿ ಹೇಳ್ಬೇಕು. ಪುರುಷೋತ್ತಮ ಮಾಸದ ಮಹಿಮೆಗಳು ಪದ್ಮಪುರಾಣದಲ್ಲಿ ಇತ್ತು, ಅದನ್ನ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ನಾಲ್ಕು ಪೇರ್ಗಳ ಮಧ್ಯದಲ್ಲಿ ಈ ಸಂವಾದ ನಡೀತಾ ಇತ್ತು. ಯಾರು ಹೇಳ್ತೀರಾ? ಪ್ರದೀಪ್ ಹೇಳಿ. ನೀವು ಸ್ವಲ್ಪ ಲೇಟ್ ಆಗಿ ಬಂದ್ರೆ. ಓಕೆ, ಯಾರು ಹೇಳ್ತೀರಾ? ಒಂದಾದ್ರೂ ಹೇಳಿ, 4 ಬಿಡಿ. ನಾರಾಯಣ್ ಋಷಿ ಮತ್ತೆ ವೆರಿ ಗುಡ್, ಅವ್ರಿಗೊಂದು ಜೋರಾಗಿ ಚಪ್ಪಾಳೆ. ನಿಮ್ಮ ಹತ್ರ ಬುಕ್ಸ್ ಇದೆಯಾ ಇದು? ಕೊಡ್ಲಾ? ಓಕೆ, ಡಿವೋಟೀಸ್ಗೆ ನಾನು ಕೊಡಲ್ಲ, ನಿಮ್ ಹತ್ರ ಇವೆಲ್ಲ ಇರತ್ತೆ. ಬೇರೆಯವ್ರು ಯಾರಾದ್ರೂ ಹೊಸಬ್ರು ಬಂದ್ರೆ ನೀವು ಉತ್ತರ ಕೊಟ್ರೆ ಕೊಡ್ಬೋದು. ನಾರಾಯಣ್ ಋಷಿ ಮತ್ತೆ ನಾರದ್ರ ಮಧ್ಯದಲ್ಲಿ ಸಂವಾದ ನಡೀತಾ ಇತ್ತು. ಇದ್ರ ಬಗ್ಗೆ ಯಾರು ಹೇಳ್ತಾ ಇದ್ರು? ಇದ್ರ ಬಗ್ಗೆ ಯಾರಿಗೆ ಹೇಳ್ತಾ ಇದ್ರು? ಯಾರು ಹೇಳ್ತೀರಾ? ಹೇಳಿ ಮೇಡಮ್ ಅವ್ರೆ, ಹೇಳಿ. ಮಾತಾಜಿ ಎಲ್ಲ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ, ಹೇಳಿ ಎಲ್ರು. ಕೇಳಿಸ್ಕೊಂಡ್ರ? ಅವ್ರು ಇಲ್ಲ ಪ್ರಭುಜಿ, ನಾವು ಪ್ರಸಾದ ಕಾಯ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಕೇಳಿಸ್ಕೊಂಡಿಲ್ಲ ಅಂದ್ರು. ನೀವು ಹೇಳ್ತೀರಾ? ಹೇಳಿ. ದ್ರೌಪದಿಗೆ ಕೃಷ್ಣ ಹೇಳ್ತಾ ಇದ್ದ. ವೆರಿ ಗುಡ್, ಅವ್ರಿಗೊಂದು ಚಪ್ಪಾಳೆ, ಅವ್ರಿಗೊಂದು ಗಿಫ್ಟ್. ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೂರ್ಯವಂಶದಲ್ಲಿ ಒಬ್ಬ ರಾಜನ್ ಕತೆ ಹೇಳ್ದೆ ನಾನು. ಅವನ್ ಹೆಸರೇನಿತ್ತು? ಅವನ್ ಹೋದ ಜನ್ಮದಲ್ಲಿ ಅವನ್ ಹೆಸರೇನಿತ್ತು? ಯಾರು ಹೇಳ್ತೀರಾ? ಕೈ ಎತ್ತಬೇಕು, ಹೇಳಿ. ಇದೇ ಜ್ಞಾಪಕ ಇಲ್ಲ ಅಂದ್ಮೇಲೆ ಪುರುಷೋತ್ತಮ ಬರ್ತಾ ಏನ್ ಜ್ಞಾಪಕ ಇರತ್ತೆ ಹೇಳಿ? ಅಲ್ವಾ? ರಾಜನ ಹೆಸರೇನಿತ್ತು ಸೂರ್ಯವಂಶದಲ್ಲಿ? ಬೇಟೆಗಂತ ಅರಣ್ಯಕ್ಕೆ ಹೋಗಿರ್ತಾನೆ. ಆಮೇಲೆ ಹೋದ್ ಜನ್ಮದ ಕತೆ ಅವನಿಗೆ ವಾಲ್ಮೀಕಿ ಅವರು ಹೇಳ್ತಾರೆ. ಅವನ ಹೆಸರೇನಿತ್ತು ಹೋದ್ ಜನ್ಮದಲ್ಲಿ? ಅವನ ಹೆಸರೇನಿತ್ತು? ಕಾರ್ತ್ಯವ್ಯ? ಇಲ್ಲ. ನಿಮ್ಮ ಹತ್ರ ಬುಕ್ ಇದೆಯಾ ಮುರ್ಲಿ? ಓಕೆ, ಹೇಳಿ ಕೊಡ್ತೀನಿ. ವೆರಿ ಗುಡ್. ಈಗ ಗೊತ್ತಿಲ್ಲ. ಹಡಧನ್ವ ಅಂತ. ವೆರಿ ಗುಡ್, ಚಪ್ಪಾಳೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೊಡಿ. ಇನ್ನೊಂದು ಬುಕ್ ಯು ಕ್ಯಾನ್ ರಿಟರ್ನ್ ಟು ಮುರ್ಲಿ. ಓಕೆ, ಲಾಸ್ಟ್. ಓಕೆ, ವಿ ಕ್ಯಾನ್ ಗಿವ್ ಇಟ್ ಟು ಸಮನ್. ಓಕೆ, ಲಾಸ್ಟ್ ಪ್ರಶ್ನೆ. ಎಲ್ರು ಇದ್ರ ಕ್ಲಾಸ್ ಅಲ್ಲಿ? ನೀವು ಲೇಟ್ ಆಗಿ ಬಂದ್ರಲ್ಲ ಸಂಧ್ಯಾ ಮಾತಾಜಿ, ನೀವು ಲೇಟ್ ಆಗಿ ಬಂದ್ರಿ. ಬೇರೆಯವರೆಲ್ಲ ಇದ್ರು, ಬಟ್ ಹಿಂಗಂತ ಈ ತರ ಅಂತ ಇದ್ದಾರೆ. ಅಂದ್ರೆ ಏನ್ ಅರ್ಥ? ನಾನ್ ಹೇಳಲ್ಲ, ಇಲ್ಲ ನಾನ್ ಕೇಳಿಸ್ಕೊಂಡಿಲ್ಲ, ಏನಂತ ಅರ್ಥ ಆಗ್ತಿಲ್ಲ ನನ್ಗೆ.
ಓಕೆ, ಲಾಸ್ಟ್ ಪ್ರಶ್ನೆ. ಕಾರ್ತಿಕ ಮಾಸದಲ್ಲಿ ಮಾಡೋ ಅಂತ ಒಂದು 2-3 ವ್ರತಗಳು ಯಾರು ಹೇಳ್ತೀರಾ? ಕಾರ್ತಿಕ ಮಾಸದಲ್ಲಿ ಏನ್ ಮಾಡಬಹುದು? ಭಗವಂತನ ತೃಪ್ತಿಪಡಿಸಕ್ಕೆ ಒಂದು 2-3 ವ್ರತಗಳು ಏನ್ ಮಾಡಬಹುದು? ಕೈ ಎತ್ತಿ. ಹೇಳಿ ಹರೀಶ್ ಅವರೇ, ಹೇಳಿ. ದೀಪ ಅಂಟಿಸ್ಬಹುದು. ಓಕೆ ಓಕೆ, ವೆರಿ ಗುಡ್. ಓಕೆ, ಇನ್ನೊಂದು ಹೇಳ್ಬಿಡಿ ಲಾಸ್ಟ್. ಭಾಗವತಂ, ವೆರಿ ಗುಡ್. ಹರಿನಾಮ ಸ್ಮರಣೆ, ವೆರಿ ಗುಡ್. ಇಬ್ರಿಗೂ ಜೋರಾಗಿ ಚಪ್ಪಾಳೆ. ನೋಡಿದ್ರ, ಅಷ್ಟೇ ಸಿಂಪಲ್. ಭಗವಂತನ ನಾಮಸ್ಮರಣೆ ಮಾಡಿ ನಮಗೆ ಭಗವಂತನ ಕೃಪೆ ಸಿಗತ್ತೆ. ಓಕೆ, ಯು ಕ್ಯಾನ್ ಗಿವ್ ಹಿಮ್. ಹರೇ ಕೃಷ್ಣ. ಓಕೆ, ಏನು ಪ್ರಶ್ನೆ ಇಲ್ವಾ? ಯಾರಿಗೇನು ಪ್ರಶ್ನೆ ಇಲ್ಲ? ವೆರಿ ಗುಡ್. ಅಂದ್ರೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ಎಸ್ ಬ್ರೋ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಪ್ರಭುಜಿ.